ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀವೇದವ್ಯಾಸಾಯ ನಮಃ. ಹಯಗ್ರೀವಾಯ ನಮಃ. ಹರಿ ಓಂ. ಪಾರಂ ಭವಾಖ್ಯಜಲಧೇರ್ಭುವನೈಕಸಾರಂ ಸ್ವೈರಂ ಕೃತೋರ್ವಿದವೇದಪಥಪ್ರಚಾರಂ ಆರಂಜಿತಾಮರಗಣಂ ಸುಖಚಿಚ್ಛರೀರಂ ಧೀರಂ ಸ್ಮರಾಮಿ ಹೃದಿ ಸತ್ಯವತೀ ಕುಮಾರಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಾಯಿ ಭವೈರಿಣೇ ಮಾಧ್ವರಾದ್ಧಾಂತವನಚಾರಿಣೇ ವಚೋನಖರಿಣೇ ವಾದಿರಾಜಕೇಸರಿಣೇ ನಮಃ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ನೈವೇದ್ಯಗವಿಷಂ ರಾಮೇ ವೀಕ್ಷ ತದ್ಭುಕ್ತಿಭಾಗ್ಗುರುಃ ಯೋ ದರ್ಶಯತ್ರಮಿಂ ರಾತ್ರೌ ಸತ್ಯಬೋಧೋऽಸ್ತು ಮೇ ಮುದೇ. ಕೋಲವ್ಯಾಸ ಹಯಗ್ರೀವಪದಕಂಜಮಧುವ್ರತಂ ಶ್ರೀವಿಶ್ವೋತ್ತಮಯೋಗೀಂದ್ರಂ ವಂದೇಹಂ ವಾದಿರಾಟ್ಪ್ರಿಯಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ ಅಶೇಷಸನ್ಮಂಗಲಾನಿ ಭವಂತು. ಹರಿವಾಯುಗುರುಗಳ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಿಸುತ್ತಾ, ಪೀಠದಲ್ಲಿ ವಿರಾಜಮಾನನಾಗಿರುವ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರ ಚರಣಕಮಲಗಳಿಗೆ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ರಾಮಾಯಣದ ಅರಣ್ಯಕಾಂಡದಲ್ಲಿ ನಿನ್ನೆ ದಿವಸ ನಾವು ಚಿಂತನೆ ಮಾಡಿದಂಥ ಅಂಶ, ಶ್ರೀರಾಮ ಲಕ್ಷ್ಮಣ ಸೀತೆಯಿಂದ ಸಹಿತನಾಗಿ ದಂಡಕಾರಣ್ಯವನ್ನು ಪ್ರವೇಶ ಮಾಡಿದ್ದಾನೆ. ಮುನಿಗಳ ಆಶ್ರಮವನ್ನೆಲ್ಲ ನೋಡಿ ಸಂತೋಷಪಟ್ಟ. ಮುನಿಗಳು ಸತ್ಕಾರವನ್ನು ಮಾಡಿದ್ದಾರೆ. ಮುಂದೆ ಪ್ರಯಾಣ ಮಾಡಿದಾಗ ಬಾಹ್ಯದಲ್ಲಿ ರಾಕ್ಷಸ ವೇಷ ಇದ್ರೂ ಅಂತರಂಗದಲ್ಲಿ ತುಂಬುರು ಅನ್ನುವ ಗಂಧರ್ವ ರಾಮನಲ್ಲಿ ಭಕ್ತಿ ಉಳ್ಳವನೇ ಆಗಿದ್ದ. ಅಂತಹ ವಿರಾಧ ಅನ್ನುವ ರಾಕ್ಷಸನನ್ನು ಸಂಹಾರ ಮಾಡಿ ತುಂಬುರು ಗಂಧರ್ವನಿಗೆ ತನ್ನ ಲೋಕವನ್ನು ದಯಪಾಲಿಸಿದಂತಹ ಶ್ರೀರಾಮ ಮುಂದೆ ಪ್ರಯಾಣ ಮಾಡಿದಾಗ ಶರಭಂಗರ ಆಶ್ರಮ, ತನ್ನ ದೇಹದಿಂದ ಯಾವುದೇ ಜ್ಞಾನ ಕಾರ್ಯ ಜಪತಪಾನುಷ್ಠಾನಗಳು ನಡೆಯದೇನೇ ಇದ್ದಾಗ ಜನ್ಮ ವ್ಯರ್ಥ ಮಾಡಿಕೊಳ್ಳಬಾರದು, ಹೀಗೆ ಇದ್ದರೆ ಸುಮ್ಮನೆ ಜಪ ಇಲ್ಲದೇನೆ ಹೋಗ್ತದೆ ಅಂಥೇಳಿ ಶ್ರೀರಾಮನ ಸಮ್ಮುಖದಲ್ಲಿ ಅವನ ಅನುಜ್ಞೆಯನ್ನು ಪಡ್ಕೊಂಡು ಔಪಾಸನಾಗ್ನಿಯಲ್ಲಿ ತಮ್ಮ ದೇಹವನ್ನು ತ್ಯಾಗ ಮಾಡಿಕೊಂಡ ಶರಭಂಗರ ಚಿಂತನೆಯನ್ನು ನಿನ್ನೆ ದಿವಸ ಮಾಡಿದ್ದೇವೆ. ಶ್ರೀರಾಮ ಅಲ್ಲಿಂದ ಮುಂದೆ ಶರಭಂಗರು ಸೂಚನೆ ಮಾಡಿದಂತೆ ಸುತೀಕ್ಷ್ಣ ಅನ್ನುವಂತಹ ಋಷಿಗಳ ಆಶ್ರಮವನ್ನು ಸೇರಿದ ಅನ್ನುವಲ್ಲಿಗೆ ನಿನ್ನೆ ನಾವು ಕಥಾಭಾಗದ ಚಿಂತನೆಯನ್ನು ಮಾಡಿದ್ದೇವೆ. ಅದ್ಯ ಕಥಾನುವಾದ. ಸುತೀಕ್ಷ್ಣರ ಆಶ್ರಮವನ್ನು ರಾಮ ಸೇರಿದ. ಇಕ್ಷ್ವಾಕು ಕುವರನಾದಂತಹ ಶ್ರೀರಾಮ
ಋಷಿಗಳನ್ನು ನೋಡಿದ ಕೂಡಲೇ ಮಾಡಿದ ಕಾರ್ಯ ಏನು ಅಂತಂದರೆ ಅವರಿಗೆ ಹೆಂಡತಿಯಿಂದ ಸಹಿತನಾಗಿ ತಮ್ಮನಿಂದ ಸಹಿತನಾಗಿ ನಮಸ್ಕಾರ ಮಾಡಿದ. ಇದು ರಾಮನ ಆದರ್ಶ. ಯಾವುದೇ ಒಬ್ಬ ಜ್ಞಾನಿಗಳು, ಪಂಡಿತರು, ಯತಿಗಳು, ಗುರು ಹಿರಿಯರು ಕಂಡಾಗ ನಮಸ್ಕರಿಸಬೇಕು ಅನ್ನೋದನ್ನು ಜಗತ್ತಿಗೆ ತಿಳಿಸಿದ ಶ್ರೀರಾಮ. ಆ ಋಷಿಗಳಂದರು, ಪರಮಾತ್ಮ ಈಗಾಗಲೇ ಇಂದ್ರ ಬಂದು ನಿಮಗೆ ಸ್ವರ್ಗಲೋಕದಲ್ಲಿ ಅವಕಾಶ ಇದೆ, ಬರಬೇಕು ಅಂತಂದ. ಬ್ರಹ್ಮದೇವರು ಬ್ರಹ್ಮಲೋಕದಲ್ಲಿ ನಿಮಗೆ ಸ್ಥಾನ ಇದೆ ಅಂತ ಅವರೂ ಕೂಡ ತಿಳಿಸಿದ್ದಾರೆ. ಆದರೆ ನೀನು ಬರ್ತಿ ಅನ್ನುವಂತಹ ಸಮಾಚಾರವು ನನಗೆ ತಿಳಿದಿತ್ತಾದ್ದರಿಂದ ಪ್ರತ್ಯಕ್ಷವಾಗಿ ಭೂಲೋಕದಲ್ಲಿ ನಿನ್ನನ್ನು ಕಂಡು ನಮಿಸಿ ನಿನ್ನ ಆಜ್ಞೆ ತಗೊಂಡು ಆ ಬ್ರಹ್ಮಲೋಕಕ್ಕೆ ಹೋಗಬೇಕು ಅಂಥೇಳಿ ನಾನು ಇನ್ನೂ ಅಲ್ಲಿ ಹೋಗದೇನೆ ಇಲ್ಲೇ ಉಳಿದಿದ್ದೇನೆ ಅಂತ. ಆ ಭಗವಂತನ ಮಾತು, ನಾವು ನಿನ್ನೆನೇ ಊರಿಗೆ ಹೋಗಬೇಕಾಗಿತ್ತು, ಆಚಾರ್ಯ ನೀವು ಬರ್ತೀರಿ ಅಂತ ತಿಳಿತು, ಅದಕ್ಕೆ ನಿಮ್ಮ ಭೇಟಿಯಾಗಿ ಹೋಗೋಣ ಅಂತ ಅಂತ್ಯವ ಇಲ್ಲೋ. ಆ ರೀತಿ ಶ್ರೀರಾಮ ಸುತೀಕ್ಷ್ಣರಿಗೆ ಅವರ ಜೊತೆಗೆ ಮಾತನಾಡಿ ಅವರನ್ನು ಸಂತೋಷಪಡಿಸಿದ. ಉಗ್ರ ತಪಸ್ವಿಗಳಾದ ಮಹರ್ಷಿಗಳು ಇಲ್ಲಿ ನಡೀತಾ ಇರುವ ದಂಡಕಾರಣ್ಯದಲ್ಲಿ ನಡೀತಾ ಇರುವಂತಹ ರಾಕ್ಷಸರ ಉಪದ್ರವದ ಬಗ್ಗೆ ನಿರೂಪಣೆಯನ್ನು ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಶ್ರೀರಾಮ ಪ್ರತಿಜ್ಞೆಗೈದ, ಅವರ ಮಾತನ್ನು ಕೇಳಿ, ಇನ್ನ ಮೇಲೆ ನಾನು ಇರುವ ತನಕ ಇಲ್ಲಿ ಯಾವುದೇ ಋಷಿಮುನಿಗಳ ತಪಸ್ಸಿಗೆ ಭಂಗ, ಉಪದ್ರವ ರಾಕ್ಷಸರಿಂದ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದ್ದು. ಅನೇಕ ರಾಕ್ಷಸರನ್ನು ಮತ್ತು ಕೆಟ್ಟ ಪ್ರಾಣಿಗಳು ಅಂತ ರಾಕ್ಷಸರೇ ಪ್ರಾಣಿಗಳ ವೇಷವನ್ನು ಧರಿಸಿ ಬಂದಿರ್ತಾರೆ, ಅಂತಹ ಪ್ರಾಣಿಗಳನ್ನು ನಾನು ಸಂಹಾರ ಮಾಡುತ್ತೇನೆ ಅಂತ ಬರೀ ಸುತೀಕ್ಷ್ಣರ ಮುಂದೆ ಅಲ್ಲ, ಎಲ್ಲ ಋಷಿಮುನಿಗಳು ಬಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರು. ಎಲ್ಲರಿಗೂ ತಾನು ತಿಳಿಸಿದ, ನಿಮ್ಮೆಲ್ಲರ ಸಂರಕ್ಷಣೆಯ ಜವಾಬ್ದಾರಿ ನನ್ನದ್ದಾಗಿದೆ, ನೀವು ನಿರ್ಭಯದಿಂದ ನಿರಾತಂಕವಾಗಿ ನಿಮ್ಮ ಜಪತಪ ಅನುಷ್ಠಾನದಲ್ಲಿ ನೀವು ನಿರತರಾಗ್ರಿ ಅಂತ ತಿಳಿಸಿದ್ದಾನೆ ಶ್ರೀರಾಮ. ಆಗ ರಾಮನ ಈ ಮಾತನ್ನು ಕೇಳಿ ಸುತೀಕ್ಷ್ಣ ಋಷಿಗಳಿಗೆ ತುಂಬ ಆನಂದ ಆಯಿತು. ಭಯದಿಂದ ಸಂತ್ರಸ್ತರಾಗಿ ಇರುವಂತಹ ಜನರಿಗೆ ಅಭಯ ಪ್ರದಾನವನ್ನು ಮಾಡಿದರೆ ಎಂಥವರಿಗೆ ಆಗಲಿ ಆರಾಮಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಶ್ರೀರಾಮ ಋಷಿಗಳಿಗೆ ಅಭಯ ಪ್ರದಾನವನ್ನು ಮಾಡಿದ ಮೇಲೆ ಸುತೀಕ್ಷ್ಣ ಋಷಿಗಳು ಗಟ್ಟಿಯಾಗಿ ರಾಮನನ್ನು ಆಲಿಂಗನ ಮಾಡಿಕೊಂಡು ಒಂದು ಮಾತು ಹೇಳಿದ್ರಂತೆ. ಅರಿಷ್ಟಂ ಗಚ್ಚ ಪಂಥಾನಂ ರಾಮ ಸೌಮಿತ್ರಿಣಾ ಸಹ ಸೀತೆಯಾ ಚ ಅನಯಾಸಾರ್ಧಂ ಛಾಯೇವ ಅನುವೃತ್ತಯ. ಒಂದು ಸೀತೆಯ ಮಾತೆಯ ಬಗ್ಗೆ ಸುತೀಕ್ಷ್ಣರು ಆಡಿದ ಮಾತು ಎಷ್ಟು ಮಹತ್ವದ್ದಾಗಿದೆ ನೋಡ್ರಿ. ಛಾಯೇವ ಅನುವೃತ್ತಯ ಸೀತೆಯ ಗಚ್ಚ ಪಂಥಾನಂ. ಎಂದಿಗೂ ನಿನಗೆ ವಿರುದ್ಧವಾಗಿ ಹೆಜ್ಜೆಯನ್ನು ಇಡದೇ ಇರುವ, ಮಾತನ್ನು ಆಡದೇ ಇರುವ, ನಮ್ಮ ಜೊತೆಗೆ ನಮ್ಮ ನೆರಳು ಹೇಗೆ ಬರ್ತದೋ ಅದರಂತೆ ನಿನ್ನ ಹಿಂದೆನೇ ಎಡಬಿಡದೆ ನೆರಳಿನಂತೆ ನಿನ್ನ ಹಿಂದೆ ಬರುವಂತಹ, ಹೆಜ್ಜೆ ಹಾಕುವಂತಹ ಸೀತೆಯ ಜೊತೆಗೆ, ತಮ್ಮನ ಜೊತೆಗೆ ನೀನು ಹೋಗುವ ಮಾರ್ಗ ಅದು ಸುಗಮವಾಗಲಿ. ಅರಿಷ್ಟಂ ಗಚ್ಚ ಪಂಥಾನಂ ಅಂದರೆ ದಾರಿಯ ಮಧ್ಯದಲ್ಲಿ ಯಾವುದೇ ಅರಿಷ್ಟಗಳು ನಿನಗೆ ಬಾರದಂತೆ ಆಗಲಿ ಅಂತಂದರು ಋಷಿಗಳು. ಅಲ್ಲ, ದೇವರಿಗೆ ಈ ಋಷಿಗಳು ಹೇಳಬೇಕಾಗಿತ್ತ? ಅವನ ನಾಮವನ್ನು ನೆನೆದರೆ ಭಯ ಹೋಗ್ತದೆ, ಅರಿಷ್ಟಗಳೆಲ್ಲ ಪರಿಹಾರ ಆಗ್ತದೆ ಅಂದಮೇಲೆ ಅವನು ಹೋಗ್ತಾ ಇದ್ದಾಗ ಯಾವ ಅರಿಷ್ಟ ಅನಿಷ್ಟಗಳು ಬರಲಿಕ್ಕೆ ಸಾಧ್ಯ? ಯಾಕೆ ಹೇಳಿದರು ಸುತೀಕ್ಷ್ಣರು ಅಂದರೆ ಅದೂ ಕೂಡ ಋಷಿಗಳಿಂದ ನಾವು ತಿಳಿಬೇಕಾದಂಥ ಸಂದೇಶ. ಯಾರೇ ಆಗಲಿ ನಮ್ಮಲ್ಲಿಗೆ ಬಂದು ನಮಸ್ಕರಿಸಿ ಇಂತಹ ಕೆಲಸಕ್ಕೆ ಹೋಗ್ತಾ ಇದ್ದೇವೆ ಅಂತ ತಿಳಿಸಿದಾಗ ನಿಮ್ಮಷ್ಟಕ್ಕೆ ನೀವು ಹೋಗ್ರಿ, ಏನಾದರೂ ಮಾಡಿಕೊಳ್ಳಿ, ನಿಮಗೇನಾಗ್ತದೋ ಹಾಕ್ಕೊಳ್ಳಿ, ದೇವರಿದ್ದಾನೆ ಅನ್ನಬಾರ್ದಂತೆ.
ಏನು ಹೇಳಬೇಕು? ನೀವೇನು ಕೆಲಸ ಆಗಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀರೋ ಅದೆಲ್ಲ ಸುಗಮವಾಗಿ ನಡೀಲಿ, ನೀವು ಹೋಗುವಂಥ ನೀವು ನಡೆಸುವ ಪ್ರಯಾಣ ಅದು ಸುಖಕರವಾಗಲಿ ಅಂತ ಹರಿಸಬೇಕು. ಆ ರೀತಿ ಹೇಳಿ ಕಳಿಸ್ಬೇಕು ಅನ್ನೋದು ಋಷಿಗಳ ಒಂದು ಸಂದೇಶ ಅಂತರ್ಥ. ನಿನ್ನ ಪ್ರಯಾಣ ಸುಖಕರವಾಗಲಿ, ಯಾವುದೇ ಅಡೆತಡೆಗಳಿಲ್ಲದೇನೆ ನೀನು ಅಂದುಕೊಂಡಂತಹ ಕಾರ್ಯಗಳೆಲ್ಲ ಸಿದ್ಧಿಸಲಿ ಅಂಥೇಳಿ ಆ ಸುತೀಕ್ಷ್ಣರು ಅಂದಿದ್ದಾರೆ. ಇಲ್ಲೇನೋ ಸುತೀಕ್ಷ್ಣರ ಮುಂದೆ ರಾಮ ತನ್ನ ಅನಿಸಿಕೆಯನ್ನು ಹೇಳಿಕೊಂಡ, ಪ್ರತಿಜ್ಞೆ ಮಾಡಿದ. ಸುತೀಕ್ಷ್ಣರು ಹೇಳಿದರು. ಸೀತಾದೇವಿಗೆ ಒಳಗಡೆ ಬಹಳ ಬೇಸರ ಆಗ್ತಾ ಇದೆ. ಆದರೆ ಋಷಿಗಳ ಮುಂದೆ ಬೇಸರ ವ್ಯಕ್ತಪಡಿಸೋ ಹಾಗಿಲ್ಲ. ಯಾಕೆ ಅಂದುಬಿಟ್ಟಿದ್ರಲ್ಲ, ನೆರಳಿನಂತೆ ನಿನ್ನ ಹಿಂದೆನೇ ಬರುವಂಥವಳು ಸೀತೆ ಅಂತ ಹೊಗಳಿದ ಮೇಲೆ ಅಲ್ಲಿ ವಿರುದ್ಧ ಮಾತಾಡಲಿಕ್ಕಾಗೋದೇ ಇಲ್ಲ. ಮತ್ತು ದೊಡ್ಡವರಿದ್ದಾಗ ಆ ರೀತಿ ಮಾತನಾಡೋದು ಸರಿನೂ ಅಲ್ಲ. ಸೀತಾದೇವಿ ಒಬ್ಬ ಮಹಿಳೆ ಮನೆಯೊಳಗಡೆ ಇರುವಂತಹ ಗಂಡನ ಜೊತೆಗಿರುವಂತಹ ಒಂದು ಹೆಣ್ಣು ಹೇಗೆ ಎಲ್ಲಿ ವರ್ತಿಸಬೇಕು ಅನ್ನೋದು ಸೀತೆಯ ಪಾತ್ರಚಿತ್ರಣದಿಂದ ಗೊತ್ತಾಗ್ತಾ ಇದೆ. ಅಲ್ಲಿಂದ ರಾಮ, ಲಕ್ಷ್ಮಣ, ಸೀತಾದೇವಿ ಸುತೀಕ್ಷ್ಣರ ಆಶ್ರಮದಿಂದ ಹೊರಗಡೆ ಬಂದರು. ಒಂದು 3-4 ಕಿಲೋಮೀಟರ್ ದಾಟಿದ ಮೇಲೆ ಸೀತಾದೇವಿ ನಿಲ್ಲಿಸಿದ್ಲಂತೆ. ಏನ್ರಿ, ಒಂದು ಸ್ವಲ್ಪ ಹೊತ್ತು ಇಲ್ಲೇ ನಿಲ್ರಿ, ನೀವು ನಿಮ್ಮ ಜೊತೆಗೆ ನಾನೇನೋ ಮಾತಾಡಬೇಕಾಗಿದೆ ಅಂತಾಳೆ. ರಾಮನಿಗೆ ಆಶ್ಚರ್ಯ. ಎಂದೂ ಕೂಡ ನಿಮ್ಮ ಜೊತೆಗೆ ನಾನು ಮಾತಾಡಬೇಕಾಗಿದೆ ಅಂತ ಹೇಳಿದವಳೇ ಅಲ್ಲ. ಅಯೋಧ್ಯೆಯಿಂದ ಹೊರಟ ಮೇಲೆ ಇಲ್ಲಿವರೆಗೂ ಮಾತಾಡಿದ್ದೇ ಇಲ್ಲ ಸೀತಾದೇವಿ. ಅಂಥದ್ರಲ್ಲಿ ಇವತ್ತು ಮಾತಾಡಬೇಕು ಅಂತ ಇದ್ದಾಳೆ ಅಂದರೆ ಏನೋ ಒಂದು ವಿಶೇಷತೆ ಇರಬೇಕು ಅಂತ ರಾಮ ನಿಂತ. ಸೀತಾಮಾತೆ ಅಂತಾಳೆ, ಹೃದಯ ಸ್ನಿಗ್ಧಯ ವಾಚ. ಇದು ಗಮನಿಸಬೇಕಾದ ಅಂಶ. ಇದು ಹೆಂಗೆ ಬೇಕಾದಂಗೆ ಅನ್ಲಿಲ್ಲ. ನಾನು ಅನ್ಬೇಕಾದ್ರೆ ಗಂಡನಿಗೆ ಬೈದ್ರೆ ಗಂಡಿಗೆ ಬೈಕ್, ಬೇರೆಯವ್ರಿಗೆ ಬೈದ್ರೆ ಸುಮ್ಮ ಕೊಡ್ತಾರೇನೋರು, ಅದಕ್ಕೆ ಬೈದ್ರೆ ನಿಮಗೆ ಬೈತೀನಿ ಅಂತಾರೆ. ಸೀತಾದೇವಿಯ ಮಾತು ಹೃದಯ, ಹೃದಯಂಗಮವಾಗಿತ್ತು, ಮನೋಹರವಾಗಿತ್ತು. ಅವಳ ಮಾತಿನಲ್ಲಿ ಒಂದು ನೀತಿಯೂ ಅಡಗಿತ್ತು ಅಂತಾರೆ ವಾಲ್ಮೀಕಿ ಋಷಿಗಳು. ಹೇಗೆ ಮಾತಾಡಿದ್ಲು? ಯಾವಾಗಲೂ ನಮ್ಮ ಮಾತು ಹೇಗಿರಬೇಕು ಅಂದರೆ ಬರೀ ಮಾತಲ್ಲ, ಧ್ವನಿಯೂ ಕೂಡ. ಧ್ವನಿಯಿಂದ, ಮಾತಿನಿಂದ ಬೇರೆ ಬೇರೆ ಅರ್ಥಗಳು ಗೊತ್ತಾಗ್ತಾ ಇರ್ತದೆ. ತಿಳ್ಕೊಳ್ಳೋರು ಏನೇನೋ ತಿಳ್ಕೊಳ್ತಿರ್ತಾರೆ, ಧ್ವನಿಯಿಂದಲೂ ಮಾತಿನಿಂದಲೂ. ಅವಳ ಮಾತು ಹೇಗಿದೆ ಅಂತಂದರೆ ಅಧರಮಂತು ಸುಸೂಕ್ಷ್ಮೇಣ ವಿಧಿನ ಪ್ರಾಪ್ಯತೆ ಮಹಾನ್. ಏನ್ರಿ, ಏನು ಉದ್ದೇಶ ಇಲ್ಲ. ನೀವು ಆರ್ಯಪುತ್ರರು, ದಶರಥನ ಮಗ, ಅಧರ್ಮ ನೀವು ಮಾಡಿದ್ದೇ ಇಲ್ಲ. ಆದರೆ ಮನುಷ್ಯರ ಗುಣಧರ್ಮಗಳು ಹೀಗಿರ್ತದೆ. ಮಾತು ನೋಡಿ ಹೇಗಿದೆ ಸೀತಾದೇವಿ. ಏನಂದರೆ ತ್ರೀಣ್ಯೇವ ವ್ಯಸನಾನ್ಯತ್ರ ಕಾಮಜಾನಿ ಭವಂತ್ಯುತ. ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಜೀವಿಗಳ, ಮನುಷ್ಯರ ತಮ್ಮ ಜೀವಿತಾವಧಿಯಲ್ಲಿ 3 ವ್ಯಸನಗಳಿಗೆ ತುತ್ತಾಗಿರ್ತಾರೆ. ವ್ಯಸನ ಅಂದ್ರೇನು? ಅದೊಂದು ಕೆಟ್ಟ ಚಟ ಅಂತರ್ಥ. ಅದಿರಬಾರ್ದದು. 3 ವ್ಯಸನಗಳಿಗೆ ತುತ್ತಾಗಿರ್ತಾರೆ. ಮೊದಲನೇದ್ಯಾವುದು ಅಂದರೆ ಮಿಥ್ಯಾವಾಕ್ಯಂ. ಒಂದಿಲ್ಲ ಒಂದು ರೀತಿ ಸುಳ್ಳು ಹೇಳೋದು ಇದ್ದೇ ಇರುತ್ತದೆ. ವ್ಯವಹಾರದಲ್ಲಿ ಆಗ್ಬೋದು, ಉಳಿದಂತಹ ಯಾವುದೋ ಒಂದು ಕಾರ್ಯದಲ್ಲಿ ನಾವು ತೊಡಗಿದಾಗ, ಯಾರೋ ಕೇಳಿದಾಗ, ಸ್ಕೂಲೋ ಕಾಲೇಜೋ ಆಫೀಸೋ ಇನ್ಯಾವುದೋದ್ರಲ್ಲೂ ಒಂದಿಲ್ಲ ಒಂದು ಕ್ರಮದಿಂದ ಮಿಥ್ಯಾವಾದಿತ್ವ ಇದ್ದೇ ಇರ್ತದೆ ಮನುಷ್ಯರಲ್ಲಿ. ಇದು ಮೊದಲನೇದ್ದು. ಎರಡನೆಯದ್ದು, ಈ ಮಿಥ್ಯಾವಾದಿತ್ವಕ್ಕಿಂತಲೂ ಬಹಳ ದೊಡ್ಡದ್ದಿದೆ ಅಂತ. 2, ಪರದಾರಾಭಿಗಮನಂ ವಿನಾ ವೈರಂಚ ರೌದ್ರತ. ಪರದಾರವನ್ನು ಅಪೇಕ್ಷೆ ಪಡುವುದು ಮತ್ತು ಏನೂ ವಿನಾಕಾರಣ, ವೈರತ್ವ ಇಲ್ಲ, ದ್ವೇಷ, ಶತ್ರುತ್ವ ಇಲ್ಲದೇನೆ ಇನ್ನೊಬ್ಬರನ್ನು ಕಂಡ್ರೆ ಹೀಯಾಳಿಸೋದು, ಇದಂತೂ ಇನ್ನೂ ದೊಡ್ಡದು ಅಂತಾರೆ. ಉಪದ್ರವ ಕೊಡ್ತಿರ್ತಾರಲ್ಲ, ತಮಗೇನೋ ಅದರಿಂದ ಪ್ರಯೋಜನ ಇರಲ್ಲ, ಸುಮ್ಮನೆ ಉಪದ್ರವ ಮಾಡೋದು. ವಿನಾ ವೈರಂಚ ರೌದ್ರತ. ಏನೋಪ್ಪ ನಮಗವ್ರಿಗೆ ಆಗ್ತಾ ಇರಲಿಲ್ಲ, ವೈರತ್ವ ಇತ್ತು ಅಂದರೆ ಕ್ರೌರ್ಯ,
ರೌದ್ರತಾ ಭಾವನೆ, ದ್ವೇಷ, ಹಗೆತನ ಸಾಧಿಸೋದು ಇವೆಲ್ಲ ನಡಿಬಹುದು. ಅವರಿಂದ ನಮ್ಗೆ ಏನೂ ತೊಂದರೆ ಇಲ್ಲದೇ ಇದ್ದಾಗ, ವೈರತ್ವನೇ ಇಲ್ಲದೆ ಹೋದ್ರೂ ಅವರಿಗೆ ಉಪದ್ರವ ಕೊಡೋದು, ಇದಿನ್ನೂ ದೊಡ್ಡ ವ್ಯಸನ. ಇದು ಕೆಲವಂಥ ಕೆಟ್ಟ ಚಟನೇ ಜಾಸ್ತಿ ಇರ್ತದೆ, ಸುಮ್ಮನೆ ಕಿಟ್ಲೆ ಮಾಡ್ತಾ ಇರ್ತಾರೆ. ಆದರೆ ನಿಮ್ಮಲ್ಲಿ ಇದು ಇದೆ ಅಂತ ನಾನು ಹೇಳ್ತಾ ಇಲ್ಲ ರಾಮ, ಆರ್ಯಪುತ್ರ, ನಿಮ್ಮಲ್ಲಿ ಇದು ಇದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸ್ವಲ್ಪ ನನಗೆ ಮೂರರಲ್ಲಿ ಒಂದರ ಬಗ್ಗೆ ನನಗೆ ಯಾಕೋ ಒಂದು ಸ್ವಲ್ಪ ಅಸಮಾಧಾನ ಅಂತ ಅನ್ನಿಸ್ತಾ ಇದೆ. ಮೊದಲನೇದ್ದು ಮಿಥ್ಯಾವಾದಿತ್ವ ಇದೆನಾ? ಅಯ್ಯೋ ಅದಂತೂ ಸಾಧ್ಯ ಇಲ್ಲ ರೀ, ನಿಮ್ಮಲ್ಲಿ ಸಾಧ್ಯವೇ ಇಲ್ಲ. ಇದು ಹಿಂದೂ ಇರಲಿಲ್ಲ, ಇವತ್ತೂ ಇಲ್ಲ, ಮುಂದೆ ಎಂದಿಗೂ ಕೂಡ ಮಿಥ್ಯಾವಾದಿತ್ವ ನಿಮ್ಮಲ್ಲಿ ಬರಲಿಕ್ಕೇ ಸಾಧ್ಯ ಇಲ್ಲ. ಸುಳ್ಳು ಹೇಳಿದ್ದೇ ಇಲ್ಲ ನೀವು. ಸ್ವಲ್ಪ ರಾಮನಿಗೆ ಸಮಾಧಾನ ಸ್ವಲ್ಪ ಆಯಿತು. ಆದರೆ ಎರಡನೇದ್ದಿದೆ, ಎಲ್ಲಾದರೂ ಹೀಗೆ ಅಂತಾಳೇನೋ ಪರದಾರ ಅಭಿಗಮನ ಅಂದರೆ ಛೇ ಅಂದ್ಲು. ನನ್ನ ಬಾಯಿಂದಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೆಂಡತಿಯಿಂದಲೇ ಹೊಗಳಿಸಿಕೊಂಡ ಶ್ರೀರಾಮ, ನಿಮ್ಮಲ್ಲಿ ಇಂತಹ ಬುದ್ಧಿ, ವಿಚಾರ, ಆಲೋಚನೆ ಸಾಧ್ಯವೇ ಇಲ್ಲ, ಅದಂತೂ ಇಲ್ಲೇ ಇಲ್ಲ. ಇದು ಸೀತಾದೇವಿ ಹೇಳಿದ್ದು ಒಂದು ಲೆಕ್ಕ. ಇನ್ನೊಂದು, ಭರತ ಒಮ್ಮೆ ಅಂದರೆ ಅಯೋಧ್ಯಾಕಾಂಡದಲ್ಲಿ ಬರುವ ವಿಷಯ, ಭರತನ ಆಗಮನ, ರಾಮ ಅಂತೂ ಕಾಡಿಗೆ ಹೋಗಿಬಿಟ್ಟಿದ್ದ, ಆಮೇಲೆ ಭರತ ಬಂದದ್ದು. ಭರತ ಕೇಳಿದ, ಅಮ್ಮ ಕೈಕೇಯಿ ಜಗದೊಡೆಯನಾದ ಜಗತ್ ಪರಿಪಾಲಕನಾದ ಅನೇಕ ಜನರ ಮೆಚ್ಚುಗೆಗೆ ಪಾತ್ರನಾದಂಥ ನನ್ನ ಅಣ್ಣನಾದ ಶ್ರೀರಾಮನನ್ನು ಯಾಕೆ ನೀನು ಕಾಡಿಗೆ ಅಟ್ಟಿದಿ? ಏನಾಗಿತ್ತು? ಏನಾದರೂ ಅಪರಾಧ ಮಾಡಿದರೆ ಅವರನ್ನು ಕಾಡಿಗೆ ಅಟ್ಟುವುದು ಅಂತಾಗಿರುತ್ತದೆ. ಏನು ನನ್ನ ಅಣ್ಣ ಮಾಡಿದ್ದ? ಎಲ್ಲಾದರೂ ಪರದಾರಾಭಿಗಮನ ಮಾಡಿದ್ದುಂಟಾ ಅಂದರೆ ಅವಳೇ ಕಿವಿ ಮುಚ್ಕೊಂಡ್ಬಿಟ್ಲಂತ. ಅಯ್ಯೋಯ್ಯೋ ಶಾಂತಂ ಪಾಪಂ ಅಂದ. ಭರತ, ರಾಮನ ಬಗ್ಗೆ ಅಂತಹದ್ದು ಮಾತಾಡಬೇಡ, ಆಲೋಚನೆನೇ ಬರಲಿಕ್ಕೆ ಸಾಧ್ಯನೇ ಇಲ್ಲ. ರಾಮನನ್ನ ಕಾಡಿಗೆ ಅಟ್ಟಿದಂಥ ಕೈಕೇಯಿಯೂ ಕೂಡ ರಾಮನ ಬಗ್ಗೆ ಪರದಾರಾಭಿಗಾಮಿತ್ತ ರಾಮನಲ್ಲಿ ಇಲ್ಲವೇ ಇಲ್ಲ ಅಂತ ಅದನ್ನು ಕೇಳಿದರೆ ನನಗೆ ಪಾಪ ಅಂದ್ಲಂತ. ಹಾಗಾಗಿ ಸೀತಾದೇವಿ ಅಂದ್ಲು, ಇದಂತೂ ನಿಮ್ಮಲ್ಲಿ ತವನಾಸ್ತಿ ಮನುಷ್ಯೇಂದ್ರ ನಚಾಭೂತ್ಮೇ ಕದಾಚನ. ಮನಸ ಹೀಗೆ ಆಲೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಬೇರೆಯವರಲ್ಲಿ ಹೀಗಿರ್ತದೆ, ನಿಮ್ಮಲ್ಲಂತೂ ಈ ಎರಡಂತೂ ಇಲ್ಲೇ ಇಲ್ಲ. ಸ್ವರದಾರ ನಿರತರು, ದಶರಥನ ಪುತ್ರರು ನೀವು, ಧರ್ಮಿಷ್ಠರು, ಸತ್ಯಸಂಧರು, ಪಿತೃವಾಕ್ಯ ಪರಿಪಾಲನೆಗಾಗಿ ದೊಡ್ಡ ರಾಜ್ಯವೇ ನಿಮ್ಮ ಕೈಗೆ ಬಂದ್ರೂ ಅದನ್ನು ಕಸಕ್ಕೆ ಸಮಾನ ಅನ್ನುವ ರೀತಿಯಲ್ಲಿ ಕಡೆಗಣಿಸಿ ದಂಡಕಾರಣ್ಯವನ್ನು ಪ್ರವೇಶ ಮಾಡಿದಂತಹ ಮಹಾಮಹಿಮರಾದ ನನ್ನ ಮನೆಯವರು ನೀವು, ಆರ್ಯಪುತ್ರ. ಆದರೆ ಮೂರನೇದು ಯಾಕೋ ನಿಮ್ಮಲ್ಲಿದೆ ಅಂತ ನನಗನ್ನಿಸ್ತಾ ಇದೆ, ಹಾಗೆ ಕಾಣ್ತಾ ಇದೆ ಅಂತಾಳೆ. ಎರಡಂತೂ ಇಲ್ಲೇ ಇಲ್ಲ, ಮೂರನೇದು ಸ್ವಲ್ಪ ನನಗೆ ಆ ವಿಷಯದಲ್ಲಿ ಅಸಮಾಧಾನ. ಯಾಕೆ, ಏನು? ತೃತೀಯಂ ಯದಿದಂ ರೌದ್ರಂ ಪರಪ್ರಾಣಾಭಿಹಿಂಸನಂ ನಿರ್ವೈರಂ ಕ್ರಿಯತೆ. ಏನ್ರಿ, ಅಲ್ಲ ನಾವು ಬಂದಿದ್ದು ಯಾಕಿಲ್ಲಿ? ಸ್ವಲ್ಪ ಆಲೋಚನೆ ಮಾಡ್ಬೋದಲ್ಲ. ನಾವಿಲ್ಲಿ ಬಂದಿದ್ದು ಯಾಕೆ? ಯುದ್ಧ ಮಾಡಲಿಕ್ಕೆ ಬಂದಿದ್ದ, ಅಥವಾ ಯಾರ ಮೇಲೆ ಹಗೆತನ ಸಾಧಿಸ್ಲಿಕ್ಕೆ ಬಂದಿದ್ದೇವ ನಾವು? ಇಲ್ಲ. ಇದು ಯಾವುದೂ ಉಪದ್ರವ, ಅಯೋಧ್ಯೆಯಲ್ಲಿದ್ದರೆ ಯಾವ ಕೀಟಲೆ ತೊಂದರೆಗಳು ಬೇಡ, ತಪಸ್ವಿ ಜೀವನವನ್ನು ನಡೆಸಬೇಕು ಅಂಥೇಳಿ ನಾವಿಲ್ಲಿ ಬಂದವರು. ಅಲ್ಲ, ನೀವು ನನ್ನನ್ನು ಕರ್ಕೊಂಡ್ಬಂದಿದ್ದು ಅದೇ ಉದ್ದೇಶದಿಂದ ಅಲ್ವಾ? ನಾವು ಯುದ್ಧ ಮಾಡೋಣ ಬಾ ಅಂತ ನನ್ನನ್ನೇನು ನೀವಿಲ್ಲಿ ಕರ್ಕೊಂಡು ಬಂದಿದ್ದೇ ಅಲ್ಲ. ನಿಶ್ಚಿಂತೆಯಿಂದ ನಾನು, ನೀನು, ತಮ್ಮನಾದ ಲಕ್ಷ್ಮಣ ಯಾವುದೇ ತೊಂದರೆ ಇಲ್ಲದೇನೆ ನಮ್ಮಷ್ಟಕ್ಕೆ ನಾವು ತಪಸ್ವಿಗಳಾಗಿ ತಪಸ್ಸೇ ಧನವನ್ನಾಗಿ ಮಾಡಿಕೊಂಡು ನಿರಂತರವಾಗಿ ತಪಸ್ವಿ ಜೀವನವನ್ನು ನಡೆಸೋಣ ಅಂತ ಹೇಳಿ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಂತಹ ನೀವು ಏನು ಪ್ರತಿಜ್ಞೆ ಮಾಡಿದಿರಿ ಅಲ್ಲಿ?
ಪ್ರಾಣಿಗಳನ್ನು, ರಾಕ್ಷಸರನ್ನು ಎಲ್ಲರನ್ನೂ ನಾನು ಹಿಂಸೆ ಮಾಡ್ತೇನೆ, ನೀವು ನಿಶ್ಚಿಂತೆಯಾಗಿ ತಪಸ್ಸನ್ನು ಮಾಡ್ರಿ ಅಂತ ಅವರ ಮುಂದೆ ಪ್ರತಿಜ್ಞೆಯನ್ನು ಮಾಡಿದಿರಲ್ಲ, ಯಾಕಿದು ಬೇಕಾಗಿತ್ತು ನಿಮಗೆ? ಏನೂ ನಮ್ಮ ಮೇಲೆ ವೈರತ್ವವನ್ನು ಕಟ್ಟಿಕೊಳ್ಳದೇ ಇರುವ, ಎಂದಾದರೂ ನಿಮಗೇನಾದರೂ ಬಂದು ಯಾವುದಾದ್ರೂ ರಾಕ್ಷಸ ಬಂದು ನಿಮ್ಮನ್ನು ಕೊಂದನ, ತಿಂದನ, ಉಪದ್ರವ ಮಾಡಲಿಕ್ಕೆ ಬಂದವರಿದ್ದಾರೆ ಯಾರಾದರೂ? ಬಂದವರಿಗೆ ವಿರಾಧ ರಾಕ್ಷಸನ ಸಂಹಾರ ಮಾಡಿದರೆ ಒಪ್ಪಿದೆ ನಾನು. ಆದರೆ ಸುಮ್ಮನೆ ವಿನಾಕಾರಣ ಆ ಮುನಿಗಳ ಎದುರುಗಡೆ ಅವರನ್ನು ಇವರನ್ನು ಕೊಂದು ನಿಮಗೆ ತಪಸ್ಸಿಗೆ ಅನುಕೂಲ ಮಾಡ್ತೇನೆ ಅಂತೇಳಿ ಯಾಕೆ ಹೇಳಬೇಕಾಗಿತ್ತು ಈ ಪ್ರತಿಜ್ಞೆ? ನಮ್ಮ ಮೇಲೆ ವೈರತ್ವವನ್ನು ಕಟ್ಟಿಕೊಳ್ಳದೇ ಇರುವಂತಹ ಅವರಿಗಾಗಿ ನಾವು ಮುನಿಗಳ ಮುಂದೆ ಪ್ರತಿಜ್ಞೆ ನೀವು ಮಾಡುವಂತಹದ್ರ ಅವಶ್ಯಕತೆ ಏನಿತ್ತು? ಸುಮ್ಮನೆ ನಮ್ಮ ತಲೆ ಮೇಲೆ ನಾವೇ ಕಲ್ಲು ಹಾಕ್ಕೊಂಡು ಹಿಂಸೆಯಲ್ಲಿ, ಆಮೇಲೆ ರಕ್ತಪಾತ, ಕೊಲೆ, ಸುಲಿಗೆ ಇದನ್ನು ಮಾಡಬೇಕಾ? ಕಾಡಿಗೆ ಬಂದು ನಾವು ತಪಸ್ವಿ ಜೀವನವನ್ನು ನಡೆಸೋ ಬದಲು ಕೊಲೆ ಸುಲಿಗೆಯಲ್ಲಿ ನೀವು ತೊಡಗ್ತಾ ಇದ್ದೀರಿ ಅಂತಂದರೆ ಈ ವಿಷಯದಲ್ಲಂತೂ ನಮಗಂತೂ ಅಸಮಾಧಾನ ಇದೆ ಅಂತಾಳೆ. ನಿರ್ವೈರಂ ಕ್ರಿಯತೆ ಮೋಹ ತಚ್ಚಮೇ ಸಮುಪಸ್ಥಿತಂ. ಯಾವ ಕಾರಣ ಇಲ್ಲದೇನೆ ಅವರ ಮೇಲೆ ನೀವು ಕೊಲ್ಲೋದು, ಹೊಡೆಯೋದು, ಬಡಿಯೋದು, ಆ ಬಾಣಗಳ ಪ್ರಯೋಗ ಮಾಡೋದು, ಇದಂತೂ ನನಗೆ ಪೂರ್ಣ ನಮ್ಮ ವಿಷಯದಲ್ಲಿ ಅಸಮಾಧಾನ ನನಗಿದೆ ಅಂತಾಳೆ. ನೀವು ಮಾಡೋದು ತಪ್ಪು ರೀ, ನೀವು ಯಾಕೆ ಹಿಂಗೆ ಮಾಡಿದ್ರಿ, ಅಷ್ಟು ಬುದ್ಧಿ ಇಲ್ಲೇ ನಿಮಗೆ ಅಂತ ಹಿಂಗೆ ಜೋರು ಮಾಡಲಿಲ್ಲ. ಯಾಕೋ ನನಗೆ ಸ್ವಲ್ಪ ಅಸಮಾಧಾನ ವ್ಯಕ್ತವಾಗ್ತಾ ಇದೆ, ಇದನ್ನು ಮಾಡಬಾರ್ದಾಗಿತ್ತು ನೀವು ಅಂತ ನನಗನ್ನಿಸ್ತಾ ಇದೆ ಅಂತ ಸೌಮ್ಯದಿಂದ ಸೀತಾದೇವಿ ರಾಮನ ಮುಂದೆ ಮಾತನಾಡಿದ್ದಾಳೆ. ನಹಿಮೆಯ ರೋಚತೆ ವೀರ ಗಮನಂ ದಂಡಕಾನ್ ಪ್ರತಿ. ಇಲ್ಲ, ಬಿಲ್ಲು ಬಾಣ ಹಿಡ್ಕೊಂಡು ನಾನು ಯುದ್ಧ ಮಾಡಲೇಬೇಕು ಅಂತ ನಿಮಗೆ ಅಪೇಕ್ಷೆ ಅಷ್ಟಿದ್ರೆ 14 ವರ್ಷ ಸ್ವಲ್ಪ ತಡ್ಕೊಳ್ರಿ. 14 ವರ್ಷ ವನವಾಸ ಮುಗಿದ ಮೇಲೆ ಅಯೋಧ್ಯೆಗೆ ಹೋಗೋಣ. ಅಯೋಧ್ಯೆಯದು ಕ್ಷತ್ರಿಯರು, ನೀವು ಅಲ್ಲಿದ್ದು ಯುದ್ಧ ಮಾಡೋದು ನಿಮ್ಮ ಕರ್ತವ್ಯ, ಅಲ್ಲಿ ಬೇಕಾದರೆ ಮಾಡ್ರಿ. ದಂಡಕಾರಣ್ಯಕ್ಕೆ ಬಂದು ಇದನ್ನು ಮಾಡಬೇಕಾ? ಯುದ್ಧ ಮಾಡ್ಲಿಕ್ಕೆ ಬರಬೇಕಾಗಿತ್ತ ದಂಡಕಾರಣ್ಯಕ್ಕೆ? ಬೇಡ, ಇದು ಮಾಡಬೇಡ್ರಿ, ಬೇಡ ಅಂತ ಅನಿಸ್ತದೆ ನನಗೆ. ಯಾಕೆಂದರೆ ಈ ಬಿಲ್ಲು ಬಾಣಗಳು ನೀವು ಹತ್ತಿರದಲ್ಲಿ ಇಟ್ಟುಕೊಂಡ್ರೆ ಡೇಂಜರ್, ದೂರದಲ್ಲಿದ್ದರೆ ಒಳ್ಳೆಯದದು. ಅದರಲ್ಲೂ ಕ್ಷತ್ರಿಯರಿಗೆ, ಈಗ ಆ ಗಾಡಿ ಕಾರು ಓಡಿಸ್ಲಿಕ್ಕೆ ಬರೋವರಿಗೆ ಅದನ್ನು ಹತ್ತಿರದಲ್ಲೇ ಇದ್ದು ಮಕ್ಕಳಿಗೆ ಬರ್ತಿರ್ತದೆ ನೋಡ್ರಿ. ನಾವೇನಂತೀವಿ, ಇನ್ನೂ ಸಣ್ಣ ಹುಡುಗಿದ್ದೆ ಓಡಿಸ್ಬೇಡ ಅಂತೇವೆ, ಆದರೆ ಕೇಳೋದಿಲ್ಲ ಅವರು. ಅದು ನೋಡಿದ್ರೇ ಓಡಿಸ್ಬೇಕು ಅನ್ನಿಸ್ತದೆ. ಹತ್ತಿರದಲ್ಲಿದ್ದರೇ ಅದರ ಮೇಲೆ ಮೋಹ ಉಂಟಾಗ್ತದೆ. ಹಾಗಾಗಿ ನೀವು ಅದನ್ನು ಕೈಯಲ್ಲೇ ಬಿಲ್ಲು ಬಾಣ ಹಿಡ್ಕೊಂಡು ಹೊರಟ್ರೆ ಭಾರೀ ಡೇಂಜರ್. ಅದು ತಡ್ಕೊಳ್ಳಿಕ್ಕಾಗಲ್ಲ ಕ್ಷತ್ರಿಯರಿಗೆ. ಕೈಯಲ್ಲಿ ಬಿಲ್ಲು ಬಾಣ ಖಡ್ಗ ಇದ್ದರೆ ಅದನ್ನು ಮತ್ತೊಬ್ಬರ ಮೇಲೆ ಪ್ರಯೋಗ ಮಾಡಬೇಕು ಅಂತ ಅನ್ನಿಸ್ತದೆ. ಇದಕ್ಕೊಂದು ಸಂವಾದಿಯಾಗಿ ನಿಮಗೊಂದು ಕಥೆ ಹೇಳ್ತೇನೆ ಮನೆಯವರೇ ಅಂತ ಆರ್ಯಪುತ್ರ ಅಂತ ಸಂಬೋಧನೆ ಮಾಡಿ ರಾಮನ ಮುಂದೆ ಸೀತಾದೇವಿ ಒಂದು ದೊಡ್ಡ ನಡೆದ ಇತಿಹಾಸವನ್ನು ತಿಳಿಸ್ತಾಳೆ. ಏನ್ರಿ, ಪೂರ್ವದಲ್ಲಿ ಒಂದು ಘಟನೆ ನಡೆದಿತ್ತು. ಋಷಿಕುಮಾರ ದೊಡ್ಡ ತಪಸ್ವಿಯಾಗಿದ್ದ. ಯಾರ್ಯಾರು ಮಹಾ ತಪಸ್ಸನ್ನು ಮಾಡ್ತಿರ್ತಾರೋ ಆವಾಗ ಇಂದ್ರನಿಗೆ ಭಯ. ಎಲ್ಲ ಕಡೆಗೂ ಅವನಿಗೆ ಸ್ವಲ್ಪ ಭಯನೇ ಜಾಸ್ತಿ. ಯಾಕೆ ಅಂತ, ಎಲ್ಲಿ ನನ್ನ ಸೀಟಿಗೆ ಬಂದುಬಿಡ್ತಾರೋ ಅಂತ, ಎಲ್ಲಿ ನನ್ನ ಜಾಗಕ್ಕೆ ಈ ವ್ಯಕ್ತಿ ತಪಸ್ಸಿನಿಂದ ಬಂದುಬಿಡ್ತಾನೋ ಅಂತ ಭಯದಿಂದ ಕೆಲವೊಮ್ಮೆ ಇಂದ್ರ ಏನು ಮಾಡೋದು, ರಂಭೆನೋ ಊರ್ವಶಿನೋ ಅವರ ತಪಸ್ಸಿಗೆ ಭಂಗ ಮಾಡಲಿಕ್ಕೆ ಕಳಿಸೋದಿರ್ತದೆ. ಪ್ರಾಯ ಅವತ್ತು ರಂಭೆ ಊರ್ವಶಿ ಬೇರೆ ಕಡೆ ಎಂಗೇಜ್ ಆಗಿದ್ರೋ ಏನೋ ಗೊತ್ತಿಲ್ಲ, ಇಂದ್ರನೇ ಬೇಟೆಗಾರನ ವೇಷ ಧರಿಸಿ ಆ ಋಷಿಕುಮಾರ ಇರುವ ಆಶ್ರಮಕ್ಕೆ ಬಂದ. ಹೇಳಿದ ಇಂದ್ರ, ಬೇಟೆಗಾರ ವೇಷ ಧರಿಸಿದ ಇಂದ್ರ, ನೋಡು ಮಹಾ ತಪಸ್ವಿ ನೀನು, ನಿನ್ನ ಮೇಲೆ ನನಗೆ ವಿಶ್ವಾಸ ಇದೆ. ನಾನು ಬೇಟೆಗಾರ, ಒಂದು ದೇವಸ್ಥಾನಕ್ಕೆ ಹೋಗಿ ದೇವರನ್ನು ನೋಡ್ಕೊಂಬರ್ಬೇಕು ಅಂತ ನನಗೆ ಅಪೇಕ್ಷೆ ಇದೆ. ಆದರೆ ಒಂದು ದೇವಸ್ಥಾನಕ್ಕೆ ಅಂತ ಹೋಗುವಾಗ ಕೈಯಲ್ಲಿ ಬಿಲ್ಲು ಬಾಣ ಇರಬಾರ್ದು. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಏನಿರಬೇಕು? ಕಾಯಿ, ಹಣ್ಣು, ಹೂವು, ವಿಳೆದೆಲೆ, ದಕ್ಷಿಣೆ ಇದನ್ನು ಹಿಡ್ಕೊಂಡು ಹೋಗಬೇಕೇ ಹೊರತು ಬಿಲ್ಲು ಬಾಣ ಹಿಡ್ಕೊಂಡು ಹೋಗಬಾರ್ದು.
ಒಂದು ವೇಳೆ ಬಿಲ್ಲು ಬಾಣ ಹಿಡ್ಕೊಂಡು ಹೋದರೆ ಇರೋ ವಾಚ್ಮನ್ನೋ ಹೊರಗೆ ಹಾಕ್ಬೋದು, ಅರ್ಚಕರು ಭಯ ಆಗ್ಬೋದು. ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರೋದರಿಂದ ಈ ಬಿಲ್ಲು ಬಾಣ ಖಡ್ಗ ಋಷಿಕುಮಾರ ನಿನ್ನ ಬಳಿನೇ ಇಟ್ಟಿರ್ತೇನೆ, ಅದನ್ನು ಸರಿಯಾಗಿ ನೋಡ್ಕೊಳ್ತಾ ಇರು. ಬೇರೆ ಇನ್ನೊಬ್ಬ ಬೇಟೆಗಾರ ಅದನ್ನು ತಗೊಂಡು ಹೋಗಬಾರದು. ಆಮೇಲೆ ಈ ಖಡ್ಗ ಭಾರೀ ಹರಿತವಾಗಿದೆ, ಮತ್ತೊಮ್ಮೆ ನಾನು ಬಂದಾಗ ಹರಿತವಾಗೇ ಇರಬೇಕು, ಆ ರೀತಿ ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತ ಇಷ್ಟು ಬೇಟೆಗಾರ ವೇಷವನ್ನು ಧರಿಸಿದ ಇಂದ್ರ ಇಷ್ಟು ಹೇಳಿ ಹೊರಟ. ಆಮೇಲೆ ಬೆಳಿಗ್ಗೆ ಎಲ್ಲ ಕಳೆದ ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರ್ತೇನೆ ಅಂತ ಹೋದ ವ್ಯಕ್ತಿ ಬರಲೇ ಇಲ್ಲ. ಪಾಪ ಇವರು ಮಧ್ಯಾಹ್ನ ಸ್ನಾನಕ್ಕೆ ಹೋಗಬೇಕಾಗಿದೆ. ಸ್ವಲ್ಪ ಇದೇ ಸಮಸ್ಯೆ ಅಂತ ಏನಂದರೆ, ನಮ್ಮ ವಸ್ತುವನ್ನು ನಾವು ನೋಡ್ಕೊಳ್ಳಿಕ್ಕೆ ತಯಾರಾಗ್ತೇವೆ, ಇನ್ನೊಬ್ಬರ ವಸ್ತುವನ್ನು ನೋಡ್ಕೊಳ್ಳೋದು ಅಂದರೆ ಅದರಷ್ಟು ಕಷ್ಟ ಮತ್ತೊಂದಿಲ್ಲ. ಆದರೆ ಇನ್ನೊಬ್ಬರ ವಸ್ತುವನ್ನು ನೋಡ್ಕೊಳ್ಳಿಕ್ಕೆ ಹೇಳೋದು ಯಾರಿಗೆ ಅಂದರೆ ವೈದಿಕ ಬ್ರಾಹ್ಮಣರಿಗೆ. ಅದರಲ್ಲಿ ಈಗ ನಾವು ಎಲ್ಲಾದರೂ ಯಾತ್ರೆಗೆ ಅಂತ ಹೋಗ್ತಿದ್ದಾಗ ಬಸ್ಸಿನಿಂದ ಇಳಿಬೇಕಾಗಿರ್ತದೆ, ನಾವು ಏನೋ ತಗೊಳ್ಳಿಕ್ಕೆ, ಏನೋ ತಗೊಳ್ಳಾರ್ದೇ ಇಳಿಲಾರ್ದೇ ಕೂತ್ಕೊಳ್ಳೋದು ಯಾರು ಸ್ವಲ್ಪ ಭಾಳ ಮಡಿವಂತರು, ಹೊರಗೆ ಇಳಿಯೋದು ಇಲ್ಲ, ಕುಡಿಯೋದು ಇಲ್ಲ, ಯಾವುದಕ್ಕೂ ಬರೋದಿಲ್ಲ. ಅದಕ್ಕೆ ನಾವೇನು ಹೇಳ್ತೇವೆ, ಆಚಾರ ನೀವು ಕೂತ್ಕೊಂಡಿರಲ್ಲ, ಸ್ವಲ್ಪ ಎಲ್ಲ ಬ್ಯಾಗ್ ನೋಡ್ಕೋತೀರಿ ಅಂತೇಳಿ. ಹಾಗೆ ಅಲ್ಲಿ ಅದನ್ನೆಲ್ಲ ವಸ್ತುವನ್ನು ನೋಡ್ಕೊಳ್ಳಿಕ್ಕೆ ಹೇಳಿದ್ದು ಯಾರಿಗೆ? ಆ ಋಷಿಕುಮಾರನಿಗೆ. ಮಧ್ಯಾಹ್ನ ಬೇರೆ ಒಂದು ಸ್ಥಾನಕ್ಕೆ ಹೋಗಬೇಕಾಗಿದೆ. ಇವರು ವಸ್ತು ನೋಡ್ಕೊಂಡು ನಾನಿರಬೇಕಲ್ಲ ಅಂತ ಇವನಿಗೆ ತಲೆ ಬಿಸಿ ಆಯಿತು. ಆದರೆ ಒಮ್ಮನಸ್ತು, ಪಾಪ ಬೇಟೆಗಾರ ಹೇಳಿ ಹೋಗಿದ್ದಾನೆ, ಎಲ್ಲಿಯಾದ್ರೂ ಇನ್ನೊಬ್ಬ ಬೇಟೆಗಾರ ಅದನ್ನು ತೊಗೊಂಡು ಹೋಗ್ಬಿಟ್ರೆ ಏನು ಮಾಡೋದು? ಹಾಗಂತೇಳಿ ಅದನ್ನೇ ನೋಡ್ತಾ ಕೂತ್ಕೊಂಡ್ರೆ ಮಾಧ್ಯಾಹ್ನಿಕ ಸ್ನಾನ ಆಗಿ ಮಾಧ್ಯಾಹ್ನಿಕ ಸಂಧ್ಯಾವಂದನೆ ಬೇರೆ ಆಗಬೇಕು. ಅದಕ್ಕೆ ಏನು ಮಾಡಿದ, ಬಿಲ್ಲು ಬಾಣ ಖಡ್ಗ ತಗೊಂಡೇ ನದಿಗೆ ಹೋದ್ನಂತ. ಈ ಕೆಲವರೆಲ್ಲ ಯಾತ್ರೆಗೆ ಬಂದವರೆಲ್ಲ ಬೆಳ್ಳಿ ತಂಗಿ ತೊಗೊಂಬಂದವರು ಬೆಳ್ಳಿ ತಂಗಿ ಜೊತೆಗೇನೆ ಮುಳುಗ್ತಿರ್ತಾರೆ. ಹೇಗೆಂದ್ರೆ ಹಾಗೆ ಹೊರಗಿಟ್ಬಿಟ್ರಿ ಯಾರಾದರೂ ತೊಗೊಂಡೋದ್ರೆ. ಹಾಗೆ ಬೇಟೆಗಾರ ಏನು ಋಷಿಕುಮಾರ ಬಿಲ್ಲು ಬಾಣ ಖಡ್ಗ ಹಿಡ್ಕೊಂಡೇ ಮುಳುಗಿದ್ನಂತ. ಅದ್ರ ಜೊತೆಗೆ ಸ್ನಾನ ಎಲ್ಲ ಆಯಿತು. ತನ್ನ ಆಶ್ರಮಕ್ಕೆ ಬಂದ, ಈಗಾದರೂ ಬರ್ತಾನ ಅಂತ ಕಾಯ್ತಾ ಇದ್ದಾನೆ, ಬರಲೇ ಇಲ್ಲ. ಮಧ್ಯಾಹ್ನ ಬೇರೆ ಆಗಿತ್ತು. ಬಿಲ್ಲು ಬಾಣ ಅದರ ಬಗ್ಗೆ ತಿಳಿದಿತ್ತು ಅವನಿಗೆ, ಇದರಿಂದ ಏನು ಮಾಡ್ಬೋದು ಅಂತ ಗೊತ್ತಿತ್ತು. ಒಂದು ಟ್ರೈ ಮಾಡೋಣ ಅಂತ ಅನಿಸ್ತಂತೆ. ದಿನ ನಾನೇ ಗಿಡದಿಂದ ಹರ್ಕೊಳ್ಬೇಕಾಗಿತ್ತು, ಎತ್ತರ ಇದ್ದದ್ದು ಸಿಗ್ತಾ ಇರಲಿಲ್ಲ, ಕಲ್ಲು ಒಗಿಬೇಕು, ಏನೋ ಮಾಡಬೇಕಾಗಿತ್ತು. ಹೇಗಾದರೂ ಕೈಯಲ್ಲಿ ಬಿಲ್ಲು ಬಾಣ ಇದೆ, ಬಿಲ್ಲು ಬಾಣ ಬಿಟ್ಟರೆ ಆಯಿತು ಅಂತ ಸರಿಯಾಗಿ ಬಿಲ್ಲು ಬಾಣ ಹಿಡ್ಕೊಂಡು ಗುರಿ ಇಟ್ಟ ಮೇಲೆ ಹಣ್ಣಾಗಿದ್ದಂತಹ ಆ ಫಲ ಇತ್ತು, ಆ ಹಣ್ಣಿಗೆ ಗುರಿ ಇಟ್ಟ, ದಪ್ಪ ಅಂತ ಕೆಳಗೆ ಬಿತ್ತು. ಭಾರಿ ಖುಷಿ ಆಯ್ತಂತೆ. ಏನು ಒಂದೇ ಸರ್ತಿ, ನಾನು ಪ್ರಾಕ್ಟೀಸ್ ಮಾಡಿದ್ದೇ ಇಲ್ಲ. ಬಿಲ್ಲು ಬಾಣ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡಿದವ್ರಿಗೆ ಒಂದೇ ಸರ್ತಿಗೆ ಹೊಡಿತಾರೆ ಅಂತಿಲ್ಲ, ಆದ್ರೆ ನಾನು ಒಂದೇ ಸರ್ತಿಗೆ ಗುರಿ ಇಟ್ಟೆ. ಇದು ಭಾರಿ ಖುಷಿ ನನಗೆ. ಯಾವಾಗಲೂ ಈ ಗಾಡಿ ಹೊಡೆಯೋರಿಗೆ ಆಗಲಿ ಯಾರಿಗೇ ಆಗಲಿ ಫೋರ್ಸಾಗಿ ಹೋಗಿ ಬಂದುಬಿಟ್ರೆ ಒಳ್ಳೆ ಅದ್ರ ಗ್ರಿಪ್ ಮೊದಲೇ ಸಲ ಸಿಕ್ಕರೆ ಖುಷಿ ಆಗಿಬಿಡ್ತದೆ ಇಲ್ಲ. ಹಾಗೆ ಭಾರಿ ಖುಷಿ ಆಯ್ತಂತವನಿಗೆ, ಒಂದೇ ಸರ್ತಿಗೆ ಈ ಕೆಲಸ ಆಯಿತು. ಆಮೇಲೆ ಅವನಿಗೆ ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ಒಂದು ದಿವಸ ಆಯಿತು, ಎರಡನೇ ದಿವಸನೂ ಇದೇ ಶುರು ಮಾಡಿದ. 10 ಗಾಯತ್ರಿ ಜಪ ಹತ್ಕೊಂಡು ಹೋಯ್ತದು. ಹೊತ್ತು ಮುಳುಗಿದ್ರು 10 ಗಾಯತ್ರಿ ಜಪದ ಕಡೆ ಲಕ್ಷ್ಯ ಇಲ್ಲ. ಬಾಣ ತಗೊಳ್ಬೇಕು, ಅದಕ್ಕೆ ಬೀಳೋ ಹಣ್ಣುಗಳನ್ನು ಬಿಡಿಸ್ಬೇಕು. ಖಡ್ಗ ತಗೊಳ್ಳೋದು ಆವಾಗ ಏನು ಮಾಡ್ತಾ ಇದ್ದ ಅಂದರೆ ಕೈಯಿಂದಲೇ ದರ್ಭೆಯನ್ನು ಕೀಳ್ತಾ ಬಂದ. ಸುಮ್ಮನೆ ಯಾಕೆ ನಾವು ಕೈಯಿಂದ ಇದನ್ನು ಮಾಡಬೇಕು? ನಮ್ಮಲ್ಲಿ ಹಾಗಿರ್ತದಲ್ಲ, ಮೊದಲಿಗೆಲ್ಲ ಕೈಯಿಂದಲೇ ಕೆಲಸ. ಈಗೆಲ್ಲ ಮಿಷಿನ್ ಬಂದ ಮೇಲೆ ಸುಮ್ಮನೆ ಯಾಕೆ ನಾವು ಕೈ ನೋವು ಮಾಡ್ಕೊಳ್ಬೇಕು? ವಾಷಿಂಗ್ ಮಿಷನ್ನೇ ಬಟ್ಟೆ ಒಗಿತದೆ, ಅದೇ ಹಿಂಡು ಬಿಡ್ತದೆ, ಅಂಥದ್ದನ್ನೇ ತೊಗೊಂಡ್ರಾಯ್ತು ಅಂತೇವಲ್ಲ. ಆ ರೀತಿ ಕೈಯಿಂದ ದರ್ಭೆ ತೆಗೆಯೋದು ಬದಲು ಖಡ್ಗದಿಂದ ದರ್ಭೆಯನ್ನು ಕತ್ತರಿಸ್ಲಿಕ್ಕೆ ಶುರು ಮಾಡಿದ. ಕೊನೆಗೆ ಮರಗಿಡಗಳನ್ನು ಕತ್ತರಿಸಿದ. ಯಾಕೆಂದ್ರೆ ಅವ್ರು ಹೇಳಿದ್ದಾರೆ, ಭಾಳ ಇದು ಹರಿತ ತುಂಬ ಚೂಪಿದೆ, ಇನ್ನೊಮ್ಮೆ ಬಂದ ಹಾಗೇ ಇರಬೇಕು. ಅದನ್ನು ಮಸಣೆ ಅದನ್ನೆಲ್ಲ ಹರಿತವ ಮಾಡೋದು, ಇದರಲ್ಲೇ ಕಾಲ ಕಳೀತಾ ಬಂದ. ತಪಸ್ವಿಯಾದಂತಹ ತಪೋನಿರತನಾದಂಥ ಋಷಿಕುಮಾರ
ಅಹಿಂಸಾ ಧರ್ಮವನ್ನು ಮಾಡುವ ವ್ಯಕ್ತಿ ಪ್ರಾಣಿಗಳನ್ನೇ ಕೊಲ್ಲಿಗೆ ಶುರು ಮಾಡಿದ್ದಂತೆ. ಪ್ರಾಣಿ ಹಿಂಸೆ ಮಾಡಿದ. ಹೇಗಾದರೂ ಗಜ ಚರ್ಮ ಬೇಕು, ಆಮೇಲೆ ಮೃಗ ಚರ್ಮ ಬೇಕು ಆಸನಕ್ಕೆ, ಯಾರಿಂದಲೋ ತಗೊಳ್ಳೋ ಬದಲು ನಾನೇ ಅದನ್ನು ಸಂಹಾರ ಮಾಡಿ ಚರ್ಮ ಮಾಡಿಕೊಳ್ತೇನೆ ಅಂಥೇಳಿ ಪ್ರಾಣಿಗೆ ಬಾಣ ಬಿಡೋದು, ಇನ್ನು ಕೆಲವು ಪ್ರಾಣಿಗಳನ್ನು ಖಡ್ಗದಿಂದ ಕೊಲ್ಲೋದು. ಇಂತಹ ಪ್ರವೃತ್ತಿ ನಡೀತು. ಯಾರಿಂದ? ತಪೋನಿರತನಾಗಿ ಇರಬೇಕಾದಂಥ ಋಷಿಕುಮಾರ ಅವನು ಮುಟ್ಟಿಲ್ಲ, ಬರೀ ನೋಡ್ತಾ ಇದ್ದ. ಕೈಗೆ ತಗೊಂಡ ಮೇಲೆ ಬುದ್ಧಿ ಚೇಂಜ್ ಆಯಿತು. ಅದಕ್ಕೆ ಹೇಳಿದರು ಮೋಹ ಅಚ್ಚ. ಸೀತಾದೇವಿ ಹೇಳೋ ಮಾತು ಏನ್ರಿ? ವಸ್ತು ಮನಸ್ಸಿನಿಂದ ನಮ್ಮಿಂದ ದೂರನೇ ಇರಬೇಕದು. ಹತ್ತಿರದಲ್ಲಿದ್ದು ಅದನ್ನೇ ನೋಡ್ತಾ ನೋಡ್ತಾ ಕುತ್ಕೊಂಡಾಗ ಒಂದಿಲ್ಲ ಒಂದು ದಿವಸ ಏನಾಗ್ತದದು, ಅದರ ಮೇಲೆ ಮೋಹ ಬರ್ತದೆ, ತಗೊಳ್ಬೇಕು ಅಂತ ಅನ್ನಿಸ್ತದೆ. ಇದು ಬಹುಮುಖವಾದ ಚಿಂತನೆಯಿಂದ ಹೇಳಿದ್ದಾಳೆ ಸೀತಾದೇವಿ ನಮ್ಮೆಲ್ಲರಿಗೂ. ಇನ್ನೊಬ್ಬರ ಹಣ 1 ಲಕ್ಷ 2 ಲಕ್ಷ ಕೊಟ್ಟಿದ್ದಾರೆ, ಮನೇಲಿ ಇಟ್ಕೊಂಡಿರಿ ಅಂತಂದಿದ್ದಾರೆ. ಇರ್ತದದು. 1 ತಿಂಗಳಾಯ್ತು 2 ತಿಂಗಳಾಯ್ತು ಅವರು ಬರಲೇ ಇಲ್ಲ ಅಂತಂದಾಗ ಹಾಗೆ ಸುಮ್ಮನೆ ಇಟ್ಕೊಳ್ಳಿಕ್ಕಾಗ್ತದ? ಏನೋ ಕಷ್ಟ ಇದೆ, ಆಮೇಲೆ ಅವ್ರಿಗೆ ಕೊಟ್ಟರೆ ಆಯಿತು, ಹೇಳಿದ್ರಾಯಿತು ಅಂತ ನಾವು ಅದನ್ನು ಬಳಸ್ತೇವೆ. ಇದು ಒಂದು ಮಾತ್ರ ಅಲ್ಲ, ಯಾವುದೇ ಆಗಲಿ. ಟಿ ವಿ ನೋಡಬಾರ್ದು ಅಂತ ಇಟ್ಕೊಂಡಿರ್ತೇವೆ, ಆದರೆ ಎದುರುಗಡೆ ಇದ್ದು ಧಾರಾವಾಹಿ ಇದೆ ಅಂತ ಯಾರಾದರೂ ಹೇಳಿದರೆ ನೋಡದೇನೆ ಇರ್ತಾರ? ಒಂದಿಲ್ಲ ಒಂದು ಕಾರಣದಿಂದ ಕೈಯಲ್ಲಿ ರಿಮೋಟ್ ಬಂದೇ ಬರ್ತದೆ. ಅದಕ್ಕೆ ಸೀತಾದೇವಿ ಹೇಳಿದ್ಲು, ವಸ್ತು ಎದುರುಗಡೆ ಇದ್ದರೆ ಅದು ನೋಡ್ತಾ ನೋಡ್ತಾ ಇದ್ದಾಗ ಅದರ ಮೇಲೆ ಮೋಹ ಹೆಚ್ಚಾಗ್ತದೆ. ನೀವು ಅದನ್ನು ಕೈಯಲ್ಲೇ ಇಟ್ಕೊಳ್ಬೇಡ್ರಿ ಅಂತಾಳೆ. ಗುರುಗಳು ಈ ಪ್ರಸಂಗದ ರಾಮಾಯಣದ ಪ್ರಸಂಗದಲ್ಲಿ ಒಂದು ಕಥೆಯನ್ನು ಹೇಳ್ತಿದ್ದು, ಮಂಗಗಳ ಉಪವಾಸ ಅಂತ. ಎಲ್ಲ ಕಪಿಗಳು ಸೇರಿದ್ವಂತೆ. ಅವರಿಗೆ ಅನ್ನಿಸ್ತು, ನಾವು ಬೇರೆ ಅಲ್ಲ, ಮನುಷ್ಯರು ಬೇರೆ ಅಲ್ಲ. ಯಾಕೆ? ಸ್ವಲ್ಪ ವ್ಯತ್ಯಾಸ ಅಷ್ಟೇ. ನಾವು ವಾನರರು, ಅವರು ಮಾನವರು. ಮಾನವ ವಾನರ ಇಷ್ಟೇ ನಮಗೂ ಈ ಮನುಷ್ಯರಿಗೆ ವ್ಯತ್ಯಾಸ ಇರೋದು. ಅವರೆಲ್ಲ ಉಪವಾಸ ಮಾಡ್ತಾರೋ ಇಲ್ಲೋ? ಹಾಗಾದ್ರೆ ನಾವು ಯಾಕೆ ಮಾಡಬಾರ್ದು? ನಾವು ರಾಮನ ಭಕ್ತ ಹನುಮಂತ, ಹನುಮಂತನಂತೆ ನಾವೆಲ್ಲ ಅವನ ಅನುಗ್ರಹದಿಂದ ಬೆಳೆದು ಬಂದ ಕಪಿಗಳು, ನಾವೆಲ್ಲ ಕಪಿ ಸೈನ್ಯ. ನಾವೆಲ್ಲರೂ ಸೇರಿ ಉಪವಾಸ ಮಾಡೋಣ ಅಂತ ಎಲ್ಲರೂ ಆಯಿತು ಅಂದರೆ ಒಂದು ಮೀಟಿಂಗ್ ಮಾಡಿದರು. ಎಲ್ಲ ಕಪಿಗಳ ಕಮಿಟಿ ಸೇರಿ ಮೀಟಿಂಗ್ ಮಾಡಿ 1 ದಿವಸ ಉಪವಾಸ ಮಾಡೋದು ಅಂತ ನಿರ್ಧಾರ ಮಾಡಿದ್ರಂತೆ. ಒಂದು ಕಪಿ ಹೇಳಿತು, ಉಪವಾಸ ಮಾಡೋಣ, ಬೇಡ ಅಂದಿಲ್ಲ. ಮಾನವ ವಾನರ ನಾವು ಅಷ್ಟರಲ್ಲೇ ವ್ಯತ್ಯಾಸ ಅಂದರೆ ಒಪ್ಪುತ್ತೇನೆ. ಹಾಗಾದರೆ ಮಾನವರು ಮಾಡಿದಂತೆ ನಾವು ಉಪವಾಸ ಮಾಡುವಾಗ ಎಲ್ಲವೂ ಸ್ವಲ್ಪ ಮಾನವರಂತೆ ಮಾಡಬೇಕಲ್ಲ. ಮಾನವರು ಹಾಗಾದರೆ ಏನು ಮಾಡ್ತಾರೆ ಹೇಳು ಅಂತಂದು. ಇಲ್ಲ, ಮಾನವರೆಲ್ಲ ಮರುದಿವಸ ದ್ವಾದಶಿ ಅಂದ ಮೇಲೆ ಅದು ಉಪವಾಸದ ದಿವಸನೇ ಏನು ಮಾಡ್ತಾರವರು? ಎಲ್ಲ ಪಲ್ಯಕಾಯಿ ತರಕಾರಿಗಳನ್ನು ಹೆಚ್ಚಿಟ್ಕೊಳ್ಳೋದು, ಎಷ್ಟೆಷ್ಟು ಮರುದಿವಸಕ್ಕೆ ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಳ್ತಾರೆ ಇಲ್ಲೋ? ಹಾಗಾಗಿ ನಾವು ಕೂಡ ವಾನರಾದ ನಾವು ಉಪವಾಸ ಮಾಡೋಣ. ದ್ವಾದಶಿಗೆ ಮಹತ್ವ ಕೊಡಬೇಕು. ಏಕಾದಶಿಗಿಂತ ದ್ವಾದಶಿಗೆ ಮಹತ್ವ ನಮಗೆ. ನಾವೇನು ಮಾಡೋಣ ಅಂದರೆ, ನಾವು ಹಿಂದಿನ ದಿವಸನೇ ಎಲ್ಲ ಸರಿಯಾಗಿ ಕುತ್ಕೊಂಡು, ಯಾಕೆಂದರೆ ದ್ವಾದಶಿ ಪಾರಣೆ ಮಾಡಬೇಕು. ದ್ವಾದಶಿ ಬೆಳಿಗ್ಗೆನೇ ನಾನು ಎಲ್ಲನೂ ತರಕಾರಿ ಹೆಚ್ಚಿಕೊಳ್ತೇನೆ ಅಂದರೆ ಆಗಲ್ಲ. ದ್ವಾದಶಿ ದಿವಸನೇ ನಾವು ಹುಡ್ಕೊಂಡು ಹೋಗ್ತೇವೆ ಪಾರಣೆಗೆ ಅಂದರೆ ಆಗಲ್ಲ. ಯಾಕೆ? ಕಪಿಗಳಿಗೆ ಆಹಾರ ಯಾವುದು? ಬಾಳೆಹಣ್ಣು. ಎಲ್ಲಿ ಬಾಳೆಹಣ್ಣಿನ ಗಿಡ ಇದೆ, ಬಾಳೆ ತೋಟ ಇದೆ, ಹುಡುಕ್ತಾ ಹೋಗ್ಲಿಕ್ಕಾಗಲ್ಲ ದ್ವಾದಶಿ ದಿವಸ. ಅದಕ್ಕೆ ನಾವು ಹಿಂದಿನ ದಿವಸನೇ ಎಲ್ಲ ಆಲೋಚನೆ ಮಾಡಿ ಆ ಬಾಳೆ ಗಿಡದ ತೋಟಕ್ಕೆ ಹೋಗೋಣ ಅಂತಂದು. ಇನ್ನೊಂದು ಕಪಿ ಹೇಳಿತು, ಇಲ್ಲ, ನಾನು ಎಲ್ಲ ತೆಗೆದು ನೋಡಿದ್ವಿ, ಸಾಧನಿ ದ್ವಾದಶಿ. ಅವತ್ತು ಏಕಾದಶಿ ರಾತ್ರಿ ಬಾಳೆ ತೋಟಕ್ಕೆ ಹೋಗಿ ಅಲ್ಲೇ ಹಾಗೆ ಕೂತ್ಕೊಂಡು, ಆಮೇಲೆ ಮರುದಿವಸ ನಾವು ಮೇಲೆ ಹತ್ತಿ ಎಲ್ಲಿ ಹಣ್ಣಾಗಿದೆಯೋ, ಯಾವ ಕಾಯಿ ಗಿಡದಲ್ಲಿ ಯಾವುದು ಹಣ್ಣೋ ಯಾವುದು ಕಾಯೋ ಅಂತ ಆಮೇಲೆ ವಿಚಾರ ಮಾಡಿದರೆ ಪಾರಣಿ ಮೀರಿ ಹೋಗ್ಬಿಡ್ತದೆ. ಉಪವಾಸ ಮಾಡಿದ ಫಲನೇ ಇರಲ್ಲ. ಅದಕ್ಕೆ ನಾವೆಲ್ಲ ಸೇರಿ ಹಿಂದಿನ ದಿವಸನೇ ಬಾಳೆ ತೋಟಕ್ಕೆ ಹೋಗಿ ಎಲ್ಲಿ ಹಣ್ಣಾಗಿದನೋ ಅದರ ಮೇಲೆ ಕುತ್ಕೊಂಡ್ಬಿಡೋಣ, ಅದೇ ಗಿಡದ ಕಡೆನೇ ಎಲ್ಲರೂ ಹೋಗಿ ಕುತ್ಕೊಂಡ್ಬಿಡೋಣ. ಹೌದು, ನಿನ್ನ ಆಲೋಚನೆಯೂ ಸರಿಯಾಗಿದೆ ಅಂತ. ಆಗ ಇನ್ನೊಂದು ಕಪ್ಪೆ ಹೇಳಿತು, ಹಣ್ಣಾಗಿದ್ದ ಮೇಲೆ ಕುತ್ಕೊಂಡ್ವಿ, ಅಯ್ಯೋ
ಸಿಪ್ಪೆ ಸುಲಿದು ಆಮೇಲೆ ಬಾಯಿಗೆ ಹಾಕ್ಕೊಳ್ಬೇಕು. ಉಪವಾಸ ತ್ರಾಸು, ಸಿಪ್ಪೆ ಎಲ್ಲ ಸುಲಿದೆಲ್ಲ ಮಾಡಲಿಕ್ಕಾಗಲ್ಲ. ಈ ಬೀನ್ಸ್ ಎಲ್ಲ ಮೇಲಿಂದ ಎಲ್ಲ ತೆಗಿತಿರ್ತಾರಲ್ಲ, ಹಿಂದಿನ ದಿವಸನೇ ಅವರ ತೆಗೆದಿಟ್ಕೊಳ್ತಾರೆ ಇಲ್ಲೋ ಹಾಗೆ ನಾವೆಲ್ಲ ಏನು ಮಾಡೋಣ, ಹಿಂದಿನ ದಿವಸನೇ ಸಿಪ್ಪೆಯನ್ನು ಎಲ್ಲ ತೆಗೆದಿಟ್ಕೊಂಡ್ಬಿಡೋಣ, ಆಮೇಲೆ ನಾವು ತಗೊಂಡ್ರೆ ಆಯಿತು. ಮತ್ತೊಂದು ಕಪ್ಪೆ ಹೇಳಿತು, ಹೌದು ಸಿಪ್ಪೆ ಎಲ್ಲ ಸುಲಿದ್ವಿ, ಹಾಗೆ ಕೈಯಲ್ಲಿ ಹಿಡ್ಕೊಂಡಿದ್ದೇವೆ, ರಾತ್ರಿ ಬೇರೆ ಪಾರಣಿ ನಿಮ್ಮ ನಿದ್ದೆ ಹತ್ತಿ ಲೇಟ್ ಆಗಿಬಿಟ್ರೆ ಬೇಡ, ಅದನ್ನು ಬಾಯಲ್ಲೇ ಸ್ವಲ್ಪ ಇಟ್ಕೊಂಡಿರೋಣ ಆಯಿತಾ. ಆಮೇಲೆ ಪಾರಣಿ ಆಗಿದೆ, ಟೈಮ್ ಆಗಿದೆ ಅಂದರೆ ನುಂಗಿಬಿಡೋದು. ಒಳ್ಳೆ ಉಪಾಯ ಅಂಥೇಳಿ ಹಾಗೆ ಆಗಲಿ ಅಂತ ದವಡೆಯಲ್ಲಿ ಇಟ್ಟುಕೊಂಡ ಮೇಲೆ ಅದು ಉಪವಾಸನೋ ಪಾರಣೆನೋ ಅಲ್ಲಿ ಗೊತ್ತಾಯಿತು. ಅದು ಉಪವಾಸದ ತನಕ ಹೋಗಲೇ ಇಲ್ಲ, ಉಪವಾಸದ ದಿವಸನೇ ಮಂಗಗಳ ಪಾರಣಿನ ಹೊತ್ತೆ ಆಯಿತು. ಹಾಗಾದರೆ ವಸ್ತು ಎಷ್ಟು ಹತ್ತಿರ ಇರ್ತದೋ ಅದರ ಮೇಲೆ ವ್ಯಾಮೋಹ ಹೆಚ್ಚೆಚ್ಚಾಗಿ ಆಮೇಲೆ ಅದನ್ನು ನಾವು ಉಪಭೋಗವನ್ನೇ ಮಾಡುತ್ತೇವೆ ಹೊರತು ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಶ್ರೀರಾಮ ಆರ್ಯಪುತ್ರ ಏನ್ರಿ, ಈ ಬಿಲ್ಲು ಬಾಣಗಳಿಂದ ನೀವು ದೂರ ಇರೋದೇ ಒಳ್ಳೆಯದು ಅಂತ ನನಗನ್ನಿಸ್ತದೆ. ಯಾಕೋ ನಿಮ್ಮ ಈ ಪ್ರವೃತ್ತಿ ನನಗೆ ಅಸಮಾಧಾನವನ್ನು ತಂದಿದೆ ಅಂತಾಳೆ. ಪುನರ್ಗತ್ವಾತು ಅಯೋಧ್ಯಾಯಾಂ ಕ್ಷತ್ರಧರ್ಮಂ ಚರಿಷ್ಯಸಿ, ಮತ್ತೆ ಬೇಕಾದರೆ ನೀವು ಅಯೋಧ್ಯೆಗೆ ಹೋಗಿ ಅಲ್ಲಿ ನಿಮ್ಮ ಕ್ಷತ್ರಿಯ ಧರ್ಮವನ್ನು ಆಚರಣೆ ಮಾಡಿರಿ, ಆದರೆ ದಂಡಕಾರಣ್ಯದಲ್ಲಿ ಮಾತ್ರ ದಯವಿಟ್ಟು ದಮ್ಮಯ್ಯ ನಿಮ್ಮಲ್ಲಿ ಈ ಕಾರ್ಯ ಮಾತ್ರ ಮಾಡೋದು ಬೇಡ ಅಂತ ಅನ್ನಿಸ್ತಾ ಇದೆ ನನಗೆ ಅಂದ್ಲು. ಮಾಡಬೇಡ್ರಿ ನಡ್ರಿ ನೀವು ಅಂತ ಜೋರು ಮಾಡಲಿಲ್ಲ. ಇದು ಸೀತೆಯಲ್ಲಿ ಇರುವಂಥ ಒಂದು ಸ್ನಿಗ್ಧ ಮನೋಭಾವನೆ. ತನ್ನ ಪತಿದೇವನ ಜೊತೆಗೆ ಹೇಗೆ ವರ್ತಿಸಬೇಕು ಅನ್ನೋದು, ಒಂದು ದಂಪತಿಗಳು ಸುಖಮಯವಾದ ಜೀವನವನ್ನು ನಡೆಸಬೇಕಾದ್ರೆ ಹೆಂಡತಿಯಾದವಳು ಹೇಗೆ ವರ್ತಿಸಬೇಕು ಅನ್ನೋದು ಸೀತಾದೇವಿಯ ಪಾತ್ರಚಿತ್ರಣದಿಂದ ತಿಳಿತದೆ. ಆಮೇಲೆ ಸೀತಾದೇವಿ ಮತ್ತೆ ಮಾತು ಮುಂದುವರಿಸ್ತಾಳೆ, ನೀವು ಧರ್ಮದಲ್ಲೇ ನಿಷ್ಣಾತರು, ನನಗೇನೋ ತಿಳಿದಿದ್ದನ್ನು ಇಷ್ಟು ಹೇಳಿದ್ದೇನೆ, ನನ್ನ ಮಾತಿನಿಂದ ಬೇಸರ ಆಗಿದ್ದರೆ ಕ್ಷಮಿಸಿ ಅಂತ. ಅದು ಹೆಣ್ಣುಮಕ್ಕಳು ಅಂದಮೇಲೆ ಅವ್ರಿಗೆ ಯಾವುದು ಮನಸ್ಸಿನಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ, ಒಬ್ಬರಿಲ್ಲ ಒಬ್ಬರ ಕಡೆ ಅದನ್ನು ಹೇಳೇ ಬಿಡ್ತಾರೆ. ಹಾಗಾಗಿ ಅವರಿವರಿಗೆ ಹೇಳೋ ಬದಲು ನಾನು ನಿಮ್ಮ ಮುಂದೆ ಹೇಳಿದ್ದೇನಷ್ಟೇ. ಸ್ತ್ರೀ ಚಾಪಲಾದೇತು ಉಪಾಹೃತಮ್ಮೆ ಧರ್ಮಂಚ ವಕ್ತುಂ ತ್ವಕಃ ಸಮರ್ಥ. ಏನೋ ನಾನೇ ಹೆಣ್ಣು, ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ, ಗಂಡ ಅಂಥೇಳಿ ನನ್ನ ಮನಸ್ಸಿನಲ್ಲಿರೋದನ್ನು ನಿಮ್ಮ ಮುಂದೆ ಹೇಳ್ಕೊಂಡಿದ್ದೇನೆ, ನಿಮಗೆ ಧರ್ಮದ ಬೋಧನೆ ಮಾಡಲಿಕ್ಕೆ ನಾನೇನು ಸಮರ್ಥಳಿದ್ದೇನೆ? ನೀವು ಧರ್ಮಿಷ್ಠರು, ಸ್ವಧರ್ಮದಲ್ಲಿ ರತರಾದವರು, ಅನುಜನಿಂದ ಸಹಿತರಾಗಿದ್ದೀರಿ, ನನಗನಿಸಿದ್ದನ್ನು ಹೇಳಿದ್ದೇನಷ್ಟೇ, ನೀವು ನಿನ್ನ ತಮ್ಮನ ಜೊತೆಗೆ ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬರ್ರಿ ಅಂದ್ಲು. ಮಾತು ಹೇಗಿದೆ, ನಾ ಹೇಳಿದಂಗೆ ಮಾಡ್ರಿ, ನಿಮ್ಮ ನಂಬಿ ಬಂದೇನೇ ಇಲ್ಲ ನಾನು, ನಾ ಹೆಂಗೆ ಹೇಳ್ತೇನೆ ಹಂಗೆ ಕೇಳಬೇಕು ನೀವು ಅನ್ನಲಿಲ್ಲ. ನಿಮ್ಮ ತಮ್ಮನ ಜೊತೆಗೆ ಆಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋದು ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ ಅಂತ. ವೈದೇಹಿಯ ಭರ್ತೃವಿನಲ್ಲಿ ಭಕ್ತಿಯಿಂದ ಕೂಡಿದಂತಹ ಸೀತಾದೇವಿಯ ಮನೋಹರವಾದ ಮಾರ್ಮಿಕವಾದ ನೀತಿಯುಕ್ತವಾದ ಮಾತನ್ನು ಕೇಳಿದ ಮೇಲೆ ಶ್ರೀರಾಮನ ಮಾತೇನಿತ್ತು ಅನ್ನೋದನ್ನು ವಾಲ್ಮೀಕಿ ಋಷಿಗಳಂತಾರೆ. ಒಂದು ವೇಳೆ ಬೇರೆಯವರೇ ಆಗಿದ್ದರೆ ಏನು ಹೇಳ್ತಿದ್ರು? ಸಾಕು ಸುಮ್ಮನೆ ನಿನ್ನ ದಿಮಾಕ್ ಮಾತು, ನಾ ಗಂಡ, ನಾನು ಹಿರಿಯವ, ನಾ ದೊಡ್ಡವನು, ನಾನು ಹೆಣ್ತೀನಿ, ನೀನು ನಾ ಹೆಂಗೆ ಹೇಳ್ತೀನಿ ಹಂಗೆ ಕೇಳಬೇಕು, ನೀ ನನ್ನ ದೊಡ್ಡ ಉಪದೇಶ ಮಾಡ್ತಿ, ನೀ ಹೇಳೋರು ಯಾಳು ನನಗೆ ಅನ್ನಲಿಲ್ಲ. ರಾಮನ ಮಾತು, ಅದಕ್ಕೆ ಆದರ್ಶ ರಾಮ ಅಂತ ಹೇಳೋದೇ ಇದಕ್ಕೆ. ಸೀತಾದೇವಿ ಹೆಂಡತಿಯಾದವಳು ಹೇಗಿರಬೇಕು ಅಂತ ತಿಳಿಸಿದ್ಲು. ರಾಮ ಧಾರ್ಷ್ಟ್ಯತನದಿಂದ ನಾವು ವರ್ತಿಸಬಾರ್ದು, ಸ್ನಿಗ್ಧವಾಗೇ ಅವುಗಳಿಗೆ ಉತ್ತರವನ್ನು ಕೊಡಬೇಕು ಅಂಥೇಳಿ ರಾಮ ತಿಳಿಸ್ತಾನೆ. ರಾಮ ಏನಂದ? ಹಿತಮುಕ್ತಂ ತ್ವಯಾ ದೇವಿ ಸ್ನಿಗ್ಧಯ ಸದೃಶಂ ವಚಃ ಕುಲಂ ವ್ಯಪದಿಶಂತ್ಯಾಚ ಧರ್ಮಜ್ಞೆ ಜನಕಾತ್ಮಜೆ. ಏನ ಸೀತೆ, ನೀನು ಧರ್ಮಜ್ಞಳು, ಮೊದಲಿಗೆ ಹೊಗಳಿಬಿಟ್ಟ ಹೆಂಡತಿಯನ್ನು ಎಂದು ಬೈಲಿಲ್ಲ. ನೀನು ಧರ್ಮಜ್ಞಳು, ಧರ್ಮದ ಬಗ್ಗೆ ತಿಳ್ಕೊಂಡವಳು,
ಎಷ್ಟು ಚೆನ್ನಾಗಿ ಮಾತಾಡಿದಿ, ನಿನ್ನ ಮಾತಂತೂ ನನಗೆ ಭಾಳ ಖುಷಿಯಾಯಿತು. ಸುಂದರವಾದ ನಿನ್ನ ಮಾತು, ಏನು ಒಂದು ಅಪಶಬ್ದ ಇಲ್ಲ, ಏರು ಇಳಿತ ಇಲ್ಲದೇನು ಒಂದೇ ಕ್ರಮದಲ್ಲಿ ನಿನ್ನ ಒಂದು ಮಾತುಗಳು. ಧರ್ಮಜ್ಞಳು, ಜನಕರಾಜನ ಮಗಳಾದ್ದರಿಂದ ನಿನ್ನಿಂದ ಇಂತಹ ಮಾತುಗಳು ಬಂದಿದೆ. ಕುಲೋಚಿತವಾದ ಮಾತು, ನನ್ನ ಮೇಲಿನ ಕೆಟ್ಟ ದೃಷ್ಟಿಯಿಂದ ನೀನು ಮಾತನಾಡಿದವಳಲ್ಲ, ಹಿತಮುಕ್ತಂ, ಇಡೀ ನಮ್ಮ ಕುಲದ ಹಿತದೃಷ್ಟಿಯಿಂದಲೇ ಮಾತನಾಡಿದ್ದಿ. ಆದರೆ ನಿನ್ನ ಈ ಪ್ರಶ್ನೆಗೆ, ನಿನ್ನ ಈ ನೀತಿ ಮಾತುಗಳಿಗೆ ನಾನು ಏನಂತ ಉತ್ತರ ಕೊಡಬೇಕೀಗ? ಅಲ್ಲ, ನೀನೇ ಆಲೋಚನೆ ಮಾಡು. ದಂಡಕಾರಣ್ಯದಲ್ಲಿ ನಾವು ಪ್ರವೇಶ, ಅಯೋಧ್ಯೆಯನ್ನು ಬಿಟ್ಟಿಲ್ಲಿಗೆ ಬರುವಾಗ ನೀನು ಆಡಿದ ಮಾತೇನಿದೆ? ಕ್ಷತ್ರಿಯೈರ್ ಧಾರ್ಯತೆ ಚಾಪೋ ನಾರ್ಥ ಶಬ್ದೋ ಭವೇದಿತಿ. ಏನ್ರಿ? ಬಿಲ್ಲು ಬಾಣ ಹಿಡ್ಕೊಳ್ರಿ. ಯಾರೇ ಆಗಲಿ, ಯಾರು ಎಲ್ಲಿಂದಲೂ ಆರ್ತನಾದ ಕೇಳಿ ಬರಬಾರ್ದು ನಮಗೆ. ಅಯ್ಯೋ, ನಾ ದುಃಖದಿಂದ ಇದ್ದೇನೆ, ನನಗಿಷ್ಟು ಕಷ್ಟ ಆಗ್ತಾ ಇದೆ ಅನ್ನುವ ಮಾತು ಯಾರಿಂದಲೂ, ಯಾವ ಮನುಷ್ಯರಿಂದಲೂ ಬರಬಾರ್ದು. ಎಲ್ಲಿಯಾದರೂ ಬಂದರೆ ಯಾರಿಂದ ಅವರಿಗೆ ಉಪದ್ರವಾಗಿರ್ತದೋ ಅವರನ್ನು ಹೊಡೆದೋಡಿಸ್ಬೇಕು ಅಂತಲೇ ನನ್ನ ಕೈಗೆ ನೀನೇ ಬಾಣಗಳನ್ನೆಲ್ಲ ಕೊಟ್ಟು ಇವತ್ತು ಹೀಗೆ ಮಾತಾಡ್ತಾ ಇದ್ದೆಯಲ್ಲ ಸೀತೆ ದೇವಿ. ಸೀತೆ, ಏನು ನಿನ್ನ ಆಲೋಚನೆ ಇದು? ಏನು ನಾನಾಗೇ ನಾನು ಹೇಳಿದ್ದಲ್ಲ, ಅವರಾಗೇ ಅವರು ಬಂದಿದ್ದಾರೆ. ಋಷಿಮುನಿಗಳೇ ನನ್ನ ಸಮೀಪಕ್ಕೆ ಬಂದು ನಮಸ್ಕರಿಸಿ, ಶ್ರೀರಾಮ, ನಿನಗೆ ನಾವು ಶರಣಾಗತರಾಗಿದ್ದೇವೆ. ಅನೇಕ ಮಾಂಸವನ್ನು, ರಕ್ತವನ್ನು ಕುಡಿದು ಮಾಂಸವನ್ನು ತಿನ್ನುವಂತಹ ಪಿಶಿತಾಶನರಾದ ರಾಕ್ಷಸರು ಈ ದಂಡಕಾರಣ್ಯದಲ್ಲಿ ಹೇರಳವಾಗಿ ತುಂಬಿಕೊಂಡಿದ್ದಾರೆ. ಶ್ರೀರಾಮ, ಯಾವುದಕ್ಕೂ ಹೆದರದೇನೆ ನಮ್ಮನ್ನು ಕೊಂದು ರಕ್ತವನ್ನು ಕುಡಿದು ಮಾಂಸವನ್ನು ತಿನ್ನುವಂಥ ವ್ಯಕ್ತಿಗಳವರು. ಇದರಿಂದ ನಿರಾತಂಕವಾಗಿ ನಮ್ಮ ತಪಸ್ಸು ನಡೀಲಿಕ್ಕೆ ಅಡ್ಡಿಯಾಗಿದೆ. ಅಂತಹ ರಾಕ್ಷಸರನ್ನು ಸಂಹರಿಸುವಂಥ ಅವರಾಗೇ ಅವರು ನನ್ನಲ್ಲಿ ಬೇಡಿ ಬಂದಾಗ ಶರಣಾಗತ ವತ್ಸಲನಾದಂತಹ ನಾನು ಸುಮ್ಮನೆ ಕೊಡೋದು ಸರಿನಾ? ದೇಶದ ರಕ್ಷಕನಾಗಿ, ದೇಶದ ರಕ್ಷಣೆಯ ಒಂದು ಜವಾಬ್ದಾರಿಯನ್ನು ಹೊತ್ತಂಥ ಶ್ರೀರಾಮ ಅನ್ನುವ ಹೆಸರಿನಿಂದ ಕೂಡಿದಂಥ ನಾನು ಅನೇಕ ಜನರಿಗೆ ತೊಂದರೆ ಆಗ್ತಾ ಇದ್ದರೆ ಅದನ್ನು ನೋಡಿ ಕೈ ಕಟ್ಟಿಕೊಂಡು ನೋಡಿ ಸುಮ್ಮನೆ ಕೊಡೋದು ಸರಿನಾ? ನೀನೇ ಹೇಳಿದನು. ಯಾರಿಗಾದರೂ ತೊಂದರೆ ಆಗ್ತಾ ಇದ್ದರೆ ಅದನ್ನು ಪರಿಹರಿಸಲಿಕ್ಕೆ ಮುಂದಾಗಿ ಉಪಕಾರವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ, ಧರ್ಮಶಾಸ್ತ್ರ ತಿಳಿಸ್ತದೆ. ಅಂಥದ್ದು ದೇಶದ ಸಂರಕ್ಷಣೆಗಾಗಿ ಇರುವಂತಹ ನಾನು, ಕ್ಷತ್ರಿಯ ಧರ್ಮವನ್ನು ಪರಿಪಾಲಿಸುವಂತಹ ಶ್ರೀರಾಮ ಅನಿಸಿಕೊಂಡಂಥ ನಾನು ಇವತ್ತು ಅವರಿಗೆ ಉಪದ್ರವ ಆಗ್ತಾ ಇದ್ರೂ ಅವರಾಗೇ ಅವರು ಬೇಡಿ ಬಂದಾಗಲೂ ನನ್ನಿಂದ ಇದಾಗೋದಲ್ಲ, ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನ್ನಷ್ಟಕ್ಕೆ ನನಗೆ ಇರಲಿಕ್ಕೆ ಬಿಟ್ಟುಬಿಡ್ರಿ, ನಾನು ತಪಸ್ಸು ಮಾಡಿಕೊಂಡಿರ್ತೇನೆ ಅಂತ ಹೇಳೋದು ಸರಿನಾ? ಮಯಾತು ವಚನಂ ಶ್ರುತ್ವ ತೇಷಾಮೇವ ಮುಖಾಚ್ಯುತಂ. ಅವರಿಂದ ಇಷ್ಟೆಲ್ಲ ಕೇಳಿಪಟ್ಟಾಗ ದುಃಖದಿಂದ ಕೂಡಿದಂಥವರ ದುಃಖವನ್ನು ಪರಿಹರಿಸುವಂತಹದ್ದು ಕರ್ತವ್ಯ ನನ್ನದ್ದಾಗಿದೆ. ಅದನ್ನು ಬಿಟ್ಟು ನಾನು ಸುಮ್ಮನೆ ಜಪತಪ ಮಾಡಿಕೊಂಡು ಕೂತ್ಕೊಂಡ್ರೆ ಅದು ಧರ್ಮ ಅಂತ ಅನಿಸ್ಕೊಳ್ತದ ಸೀತೆ? ಹಾಗಾಗಿ ನಾನು ಇಲ್ಲಿ ಒಂದು ವೇಳೆ ದ್ವೇಷ ಮನೋಭಾವನೆಯಿಂದ ಹಗೆತನವನ್ನು ಸಾಧಿಸುವ ಉದ್ದೇಶದಿಂದ ಬಿಲ್ಲು ಬಾಣ ಪ್ರಯೋಗ ಮಾಡಿ ಕತ್ತಿ ಹಿಡ್ಕೊಂಡು ನಾನು ಕೊಲೆ ಸುಲಿಗೆಯನ್ನು ಮಾಡಿದರೆ ಅದು ತಪ್ಪು, ಒಪ್ತೇನೆ ನಾನು. ನನ್ನಲ್ಲಿ ಯಾವ ದ್ವೇಷವೂ ಇಲ್ಲ. ಅವರನ್ನು ಕೊಲ್ಲೋದರಿಂದ ಉಳಿಸೋದರಿಂದ ನನಗೇನು ಅವರಿಗೆ ಆಗಬೇಕಾಗಿಲ್ಲ. ಆದರೆ ನಾನು ಅವತಾರ ಮಾಡಿದ್ಯಾಕೆ? ಮರ್ತ್ಯಾವತಾರಸ್ತ್ರೀಯ ಮರ್ತ್ಯ ಶಿಕ್ಷಣಂ ಒಂದು, ಇನ್ನೊಂದು ದುಷ್ಟರ ಸಂಹಾರ, ಶಿಷ್ಟರ ಪರಿಪಾಲನೆ. ಶಿಷ್ಟರಾದಂಥ ಈ ಮುನಿಗಳ ಪರಿಪಾಲನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಉಪದ್ರವವನ್ನು ಮಾಡುವಂತಹ ದುಷ್ಟರಾದ ರಾಕ್ಷಸರ ಸಂಹಾರವನ್ನು ಮಾಡ್ತಾ ಇದ್ದೇನೆ ಹೊರತು ಯಾವ ದ್ವೇಷವೂ ನನಗಿಲ್ಲ. ಹಾಗೇ ಬಿಟ್ಟರೆ ಏನಾಗ್ತದೆ? ಬಿಟ್ಟುಬಿಡೋಣ, ಯಾಕೆ ಕೊಲ್ಲಬೇಕು ನೀವು? ಬೇಕಿದ್ದರೆ ಅವರೇ ತಪಸ್ಸು ಮಾಡ್ತಾ ಇದ್ದಾರಲ್ಲ, ತಮ್ಮ ತಪಸ್ಸಿನಿಂದ ರಾಕ್ಷಸರನ್ನು ಕೊಲ್ಲಿ ಅಂತಂದರೆ ಶರಣಾಗತ ವತ್ಸಲ ನಾನು ಅನ್ನೋದೇ ನಿಂತು ಹೋಗ್ಬಿಡ್ತದೆ.
ಯಾವಾಗಲೂ ಏನು ದೇಹದಲ್ಲಿ ದುರ್ಮಾಂಸ ಬೆಳೆದಿದ್ದರೆ ಅದನ್ನು ಬಿಡಬೇಕೋ ಕತ್ತರಿಸಬೇಕು. ಒಂದು ವೇಳೆ ಬೆಳೆದಂಥ ದುರ್ಮಾಂಸ ಅಥವಾ ಗ್ಯಾಂಗ್ರೀನ್ ಆಗಿದೆ ಅಂದರೆ ಆ ಗ್ಯಾಂಗ್ರೀನ್ ರೋಗ ಎಲ್ಲಿಯ ತನಕ ಇದೆಯೋ ಅಷ್ಟು ದೇಹವನ್ನು ಕತ್ತರಿಸಬೇಕು. ದೇಹವನ್ನು ಕತ್ತರಿಸಿದ ಎಂಥ ಡಾಕ್ಟರು ಅಂತೇಳಿ ನಾವು ಬೈತೇವ. ಶಸ್ತ್ರ ಅಸ್ತ್ರ ಬೇರೆ. ಆ ಶಸ್ತ್ರಚಿಕಿತ್ಸೆಯಲ್ಲಿ ಪರಿಣಿತಿಯನ್ನು ಹೊಂದಿದಂಥ ಒಬ್ಬ ದೊಡ್ಡ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿದಾಗ ಅವರನ್ನು ನಾವು ಬೈಯುವುದಿಲ್ಲ ಅನ್ನೋದಿಲ್ಲ. ಮತ್ತೇನು, ಆ ದುರ್ಮಾಂಸವನ್ನು ಕತ್ತರಿಸಿರೋದರಿಂದ ನಾವು ಅವರಿಗೆ ಥ್ಯಾಂಕ್ಸ್ ಹೇಳ್ತೇವೆ. ಒಳ್ಳೆ ಧನವಂತರಿ ನಿಮ್ಮ ಒಳಗಡೆ ಇದ್ದು ಈ ಕೆಲಸ ಮಾಡಿಸಿದ. ಒಂದು ವೇಳೆ ದುರ್ಮಾಂಸವನ್ನು ಹಾಗೇ ಬೆಳಿಲಿಕ್ಕೆ ಬಿಟ್ಟಿದ್ದರೆ ದೇಹ ಇಡೀ ಕೊಳುತು ದೇಹವೇ ನಾಶ ಆಗಿ ಹೋಗ್ಬಿಡ್ತಿತ್ತು. ದುರ್ಮಾಂಸವನ್ನು ನೀವು ತೆಗೆದುಹಾಕಿರೋದ್ರಿಂದ ಉಳಿದ ಭಾಗ ಸುರಕ್ಷಿತವಾಗಿದೆ ಅಂತ ನಾವು ಅವರಿಗೆ ಪ್ರಶಂಸೆ ಮಾಡ್ತೇವೋ ಇಲ್ಲ. ಹಾಗೆಯೇ ಇಡೀ ರಾಮ ಹೇಳ್ತಾನೆ, ಸೀತಾದೇವಿ ದೇಹಕ್ಕೆ ಅಂಟಿದ ಕ್ಯಾನ್ಸರ್ ದುರ್ಮಾಂಸ ಹೇಗೋ ಅದರಂತೆ ದೇಶಕ್ಕೆ ಅಂಟಿದ ಕ್ಯಾನ್ಸರ್ ಅಂದರೆ ಈ ರಾಕ್ಷಸರು. ಅನೇಕ ದುಷ್ಟ ದಾನವರು, ದಾನವರು ರಾಕ್ಷಸರು ಅವರು ಬದುಕಲಿ ಅಂತ ನಾವು ಬಿಟ್ಟರೆ ಅದೇನಾಗ್ತದೆ, ದೇಹದಲ್ಲಿ ಬೆಳೆದಂಥ ದುರ್ಮಾಂಸದಂತೆ ಅವರನ್ನು ಹಾಗೇ ಬಿಟ್ಟರೆ ಅವರು ಬೆಳೆದು 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 ಇಡೀ ದೇಶವನ್ನೇ ಹಾಳು ಮಾಡ್ತಾರೆ. ದೇಹವನ್ನು ಕ್ಯಾನ್ಸರ್ ಹಾಳು ಮಾಡಿದಂತೆ ದೇಶವನ್ನು ಹಾಳು ಮಾಡುವಂಥವರು ದಾನವರು, ರಾಕ್ಷಸರು, ಕೆಟ್ಟ ಜನರು, ತಮೋಗುಣದ ಪ್ರತೀಕರಾದಂಥವರು. ಹಾಗಾಗಿ ಇವರನ್ನು ಹಾಗೇ ನಾವು ಬಿಟ್ಟರೆ ಇಡೀ ದೇಶವೇ ಹಾಳಾಗಿ ಹೋಗ್ಬಿಡ್ತದೆ. ದೇಶದ ನಾಶ ಶ್ರೀರಾಮನಿಂದ ಆಯಿತು ಅಂತ ಅಪವಾದ ಅಪಕೀರ್ತಿ ಬರ್ತದೆ. ತಾನು ಬಿಲ್ಲು ಬಾಣ ಹಿಡ್ಕೊಂಡು ರಾಕ್ಷಸರನ್ನು ಸಂಹಾರ ಮಾಡುವ ಶಕ್ತಿ ಇದ್ರೂ ಕೈ ಕಟ್ಟಿಕೊಂಡು ಸುಮ್ಮನೆ ಕೂತುಕೊಂಡ ದಂಡಕಾರಣ್ಯದಲ್ಲಿ ಶ್ರೀರಾಮ ಏನು ಮಾಡಿದಾಗ ಆಯಿತು ಅಂತ ಜನ ಕೇಳಿದರೆ ನನ್ನಲ್ಲಿ ಉತ್ತರ ಇಲ್ಲ, ಅಪಕೀರ್ತಿ ಬರ್ತದೆ. ಕೋದಂಡಪಾಣಿ ಕೋದಂಡರಾಮ ಅನ್ನುವಂಥದ್ದಕ್ಕೆ ಯಾವುದೇ ಮಹತ್ವ ಇಲ್ಲದಂತೆ ಆಗಿಬಿಡ್ತದೆ. ಹಾಗಾಗಿ ನಾನು ದೇಶದ ಸಂರಕ್ಷಣೆ ಉದ್ದೇಶದಿಂದ, ಶಿಷ್ಟರ ರಕ್ಷಣೆಯ ಉದ್ದೇಶದಿಂದ ಈ ಕಾರ್ಯದಲ್ಲಿ ನಾನು ತೊಡಗ್ತಾ ಇದ್ದೇನೆ ಹೊರತು ಯಾವುದೇ ವೈರತ್ವದಿಂದಾಗಲಿ ಹಗೆತನವನ್ನು ಸಾಧಿಸುವ ಉದ್ದೇಶ ನನ್ನಲ್ಲಿ ಇಲ್ಲ ಅನ್ನುವಂಥದ್ದನ್ನು ಸಮಾಧಾನ ರೀತಿಯಿಂದ ಶ್ರೀರಾಮ ನಿರೂಪಣೆ ಮಾಡ್ತಾನೆ. ಮತ್ತೆ ರಾಮನ ಮಾತು ಎಷ್ಟು ಚೆನ್ನಾಗಿದೆ ನೋಡ್ರಿ. ಸೀತಾದೇವಿ ಅಪ್ಯಹಂ ಜೀವಿತಂ ಜಹ್ಯಾಂ ತ್ವಾಂ ವಾ ಸೀತೆ ಸಲಕ್ಷ್ಮಣಾಂ ನತು ಪ್ರತಿಜ್ಞಾಂ ಸಂಶುದ್ಧ್ಯ ಬ್ರಾಹ್ಮಣೇಭ್ಯೋ ವಿಶೇಷತಃ. ಸ್ವಲ್ಪ ಜೋರು ಮಾತಾಡ್ತಾನೆ. ಏನು ಹೇಳಿದ? ಅವಳ ಮೇಲೆ ಜೋರು ಮಾಡಲಿಲ್ಲ. ನೋಡು ಸೀತೆ, ಬೇಕಾದರೆ ನನ್ನ ಪ್ರಾಣವನ್ನಾದರೂ ನಾನು ಬಿಡ್ತೇನೆ, ಇನ್ನೂ ನಿನ್ನನ್ನೋ ನನ್ನ ತಮ್ಮನಾದ ಲಕ್ಷ್ಮಣನ್ನಾದರೂ ನಾನು ಬಿಡಲಿಕ್ಕೆ ತಯಾರಿದ್ದೇನೆ ಹೊರತು, ಆದರೆ ಮಾಡಿದ ಪ್ರತಿಜ್ಞೆಯನ್ನು ಮಾತ್ರ ನಾನು ಹಿಂದೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಮಾತ್ರ ಕೈ ಬಿಡೋದಿಲ್ಲ. ಅದರಲ್ಲಿಯೂ ಬ್ರಾಹ್ಮಣೇಭ್ಯೋ ವಿಶೇಷತಃ ಅಂತಾನೆ ಶ್ರೀರಾಮ. ಯಾರದ್ದೋ ಮುಂದೆ ಪ್ರತಿಜ್ಞೆ ಮಾಡಿದರೂ ಬಿಡಲ್ಲ, ಆದರೆ ವಿಶೇಷವಾಗಿ ಬ್ರಾಹ್ಮಣರಿಗೆ ಮಾತು ಕೊಟ್ಟಿದ್ದೇನೆ ಅಂತಂದ ಮೇಲೆ ಅದನ್ನು ಮಾತ್ರ ಕೈ ಬಿಡೋದಿಲ್ಲ. ಮಾತು ಕೊಟ್ಟಿದ್ದೇನೆ ಅಂದಮೇಲೆ ನಡೆಸೇ ತೀರ್ತೇನೆ. ನಾನು ನಿನ್ನ ಬೇಕಾದರೆ ಬಿಡ್ತೇನೆ, ತಮ್ಮನ ಬೇಕಾದರೆ ಬಿಡ್ತೇನೆ, ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಬ್ರಾಹ್ಮಣರಿಗೆ ಕೊಟ್ಟ ಮಾತನ್ನು ಮಾತ್ರ ನಾನು ಉಳಿಸ್ಕೊಳ್ತೇನೆ, ಅದನ್ನು ಮಾತ್ರ ಕೈ ಬಿಡೋದಿಲ್ಲ. ಋಷಿಮುನಿಗಳ ಮುಂದೆ ಪ್ರತಿಜ್ಞೆ ಮಾಡಿದ್ದೇನೆ ಅಂತಂದ ಮೇಲೆ ಅದನ್ನು ಸಾಧಿಸೇ ತೀರಿಸ್ತೇನೆ ನಾನು. ಅಲ್ಲ, ಸೀತಾದೇವಿ ಮಮ ಸ್ನೇಹಾಚ್ಚ, ನನ್ನ ಮೇಲಿನ ಸ್ನೇಹದಿಂದ ಸೌಹಾರ್ದತೆಯಿಂದ ನೀನು ಹೇಳಿದ್ದಿ, ನನಗೆ ಭಾಳ ಸಂತೋಷ ಇದೆ. ಕುಲೋಚಿತವಾದದ್ದನ್ನೇ ನೀನು ಮಾತಾಡಿದ್ದಿ. ಸಹ ಧರ್ಮಚಾರಿಣಿ ಮೇ ತ್ವಾಂ ಪ್ರಾಣೇಭ್ಯೋಪಿ ಗರೀಯಸಿ ಎಂದ ರಾಮ. ನನ್ನ ಪ್ರಾಣ ಕಾಂತೆ ನೀನು, ನನ್ನ ಪ್ರಾಣಕ್ಕಿಂತಲೂ ಹೆಚ್ಚು ನಾನು ನನ್ನನ್ನು ಪ್ರೀತಿಸ್ತೇನೆ ಅಂತ. ಅಂದರೆ ಅಂತಹ ಮಾತುಗಳು ಒಬ್ಬ ಅವಳ ಕೈ ಹಿಡಿದಂತಹ ಗಂಡ ಅಂತ ಒಳ್ಳೆ ಮಾತನ್ನು ಆಡಬೇಕಂತೆ.
ತನಗೆ ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಬಿಟ್ಟು, ತನ್ನ ಹುಟ್ಟೂರನ್ನು ಬಿಟ್ಟು, ಎಲ್ಲವೂ ನೀನೇ ನನಗೆ ಗತಿ ಅಂಥೇಳಿ ಕೈ ಹಿಡಿದು ಅಗ್ನಿಸಾಕ್ಷಿಕವಾಗಿ ದೇವತೆಗಳ ದ್ವಿಜರ ಅಗ್ನಿಯ ಮಧ್ಯದಲ್ಲಿ ಮಾಡಿದ ಪ್ರತಿಜ್ಞೆ ಏನು? ಸಹಧರ್ಮಚಾರಿಣಿಯಾಗಿ ನಾನು ಇರ್ತೇನೆ ಅಂತ ಪ್ರತಿಜ್ಞೆ ಮಾಡಿರ್ತಾಳೆ. ಹಾಗೇ ನಡ್ಕೊಳ್ಬೇಕು. ಆದರೆ ಇವತ್ತೇನಾಗಿದೆ ಅಂದರೆ ಪ್ರತಿಜ್ಞೆ ಮಾಡಿದ್ದಷ್ಟೇ ಅಲ್ಲೇ ಉಳಿತದು. ಅವ್ರು ಹೇಳಿದ್ದು ಇವ್ರಿಗೂ ಗೊತ್ತಿರಲ್ಲ, ಸುಮ್ಮನೆ ಏನು ಹೇಳ್ತಾರೆ ಅದನ್ನು ಹೇಳೋದು, ಮತ್ತೆ ತಮ್ಮಷ್ಟಕ್ಕೆ ತಾವೇನೋ ಮಾಡೋದು. ರಾಮ ಅಂದ, ಸಹಧರ್ಮಚಾರಿಣಿ ಮೇ ತ್ವಂ ಪ್ರಾಣೇಭ್ಯೋಪಿ ಗರೀಯಸಿ. ಸಹಧರ್ಮಿಣಿ ನೀನು, ಪ್ರಾಣಕ್ಕಿಂತ ಹೆಚ್ಚು ನಾನು ನಿನ್ನನ್ನು ಪ್ರೀತಿಸ್ತೇನೆ, ಅಷ್ಟು ನಿನ್ನ ಮೇಲೆ ನನಗೆ ಪ್ರೀತಿ ಇದೆ. ನನ್ನ ಮೇಲಿನ ಗೌರವ, ನನ್ನ ಮೇಲಿನ ಪ್ರೀತಿ, ಸ್ನೇಹದಿಂದಲೇ ಇಂಥ ಮಾತಾಡಿದ್ದಿ, ಎಲ್ಲವೂ ಸರಿಯಾಗಿದೆ. ಆದರೆ ಬ್ರಾಹ್ಮಣರಿಗೆ ನಾನು ಮಾತು ಕೊಟ್ಟಿದ್ದೇನೆ ಅಂದಮೇಲೆ ದೇಶದ ಹಿತದೃಷ್ಟಿಯಿಂದ ಈ ಕಾರ್ಯವನ್ನು ಮಾಡೋದು ಇದು ಉಚಿತನೇ ಆಗಿದೆ ಅಂತ ಶ್ರೀರಾಮ ಎಲ್ಲವನ್ನು ಯಥಾವತ್ತಾಗಿ ಹೇಳಿದ. ಸೀತಾದೇವಿಗೂ ಮಾತು ಹಿಡಿಸ್ತು. ರಾಮನ ಏನು ಒಳ್ಳೆಯ ಮನೋಭಾವನೆ ಇದೆ ಅಂತ ತಿಳ್ಕೊಂಡು ಸರಿಯಾಗಿದೆ. ಇಲ್ಲಿ ನಾವು ಆಚಾರ್ಯರ ತಾತ್ಪರ್ಯವನ್ನು ಗಮನಿಸಬೇಕು. ಇದೇ ಕಥೆಯನ್ನು ಕೇಳ್ತಾ ಬಂದಾಗ ನಮಗೆ ಅಲ್ರಿ, ನಿತ್ಯಾವಿಯೋಗಿನಿ ಸೀತಾದೇವಿ ಲಕ್ಷ್ಮೀದೇವಿನೇ, ರಾಮ ಜಗದೊಡೆಯ, ಇಬ್ಬರಿಗೂ ಕೂಡ ಮನೋಭಾವನೆ ತಿಳಿದೇ ಇರ್ತದೆ. ಸೀತಾದೇವಿ ಮನೋಗತ ರಾಮನಿಗೆ ಗೊತ್ತಿರ್ತದೆ, ರಾಮನ ಮನೋಗತ ಸೀತಾದೇವಿಯದ್ದಾಗಿರ್ತದೆ. ಇಬ್ಬರಲ್ಲೂ ಅದು ಯಾವುದೇ ವಿಭಿನ್ನಾಭಿಪ್ರಾಯ ಇರಲ್ಲ. ಆದರೆ ಹೀಗಾಯ್ತಲ್ಲ ಅಂದರೆ ಇಬ್ಬರ ಮನೋಭಾವನೆ ಇಬ್ಬರಿಗೂ ಗೊತ್ತೇ ಇದೆ. ಆದರೆ ಜಗತ್ತಿನ ಜನರಿಗೆ ರಾಮನ ವ್ಯಕ್ತಿತ್ವ ಏನು, ಅವನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಬಾಯಿಂದ ಹೊರಗೆ ತರಿಸ್ಬೇಕಲ್ಲ, ಗೊತ್ತಾಗಬೇಕಲ್ಲ ಜನರಿಗೆ. ಅದಕ್ಕಾಗಿ ಸೀತಾದೇವಿ ಇಂತಹ ಪ್ರಶ್ನೆಗಳನ್ನು ಮಾಡಿ ಮಾತನಾಡಿದ್ದಾಳೆ ಹೊರತು ರಾಮನ ಬಗ್ಗೆ ಸ್ವಲ್ಪ ಒಳಗೆ ಸಂಶಯವೇ ಇಲ್ಲ. ಇದು ಆಚಾರ್ಯರ ತಾತ್ಪರ್ಯ ನಿರ್ಣಯದಿಂದಲೂ ಸಂಗ್ರಹ ರಾಮಾಯಣದಿಂದಲೂ ನಮಗೆ ತಿಳಿದು ಬರ್ತದೆ. ಇದಾದ ಮೇಲೆ ದಂಡಕಾರಣ್ಯದಿಂದ ಹಾಗೇ ಪ್ರಯಾಣ ಮಾಡ್ತಾ ಪಂಚ ಅಪ್ಸರ ತೀರ್ಥ ಅಂತ ಸಿಗುತ್ತದೆ, ಅಲ್ಲಿಗೆ ಬರ್ತಾರೆ. ಮಾಂಡಕ ಮುನಿಗಳಿಂದ ನಿರ್ಮಾಣಗೊಂಡಂತಹ ಪಂಚ ಅಪ್ಸರ ಸರೋವರ ಅದು. ಯಾಕೆ ಹಾಗೆ ಹೆಸರು ಬಂತು ಅನ್ನೋದನ್ನು ವಿವರಣೆ ಮಾಡ್ತಾರೆ. ಅಂತೂ ಇಷ್ಟೆಲ್ಲ ಮಾತಾಡಿದ ಮೇಲೆ 3 ಜನ ಹೊರಟರು. 3 ಜನ ಹೊರಡಬೇಕಾದ್ರೆ ಯಾರ್ಯಾರು ಹೇಗೆ ಹೊರಟರು ಅನ್ನೋದನ್ನು ಕಣ್ಣಿಗೆ ಕಟ್ಟುವಂತೆ ವಾಲ್ಮೀಕಿ ರಾಮಾಯಣ ನಮಗೆ ತಿಳಿಸ್ತದೆ. ಮೊದಲಿಗೆ ರಾಮ ಹೋಗ್ತಾ ಇದ್ದಾನೆ. ರಾಮನ ಆದಮೇಲೆ ಯಾರು? ಸೀತಾದೇವಿ, ಆಮೇಲೆ ಲಕ್ಷ್ಮಣ. ಯಾಕೆ? ಸೀತಾದೇವಿಯನ್ನು ಮುಂದೆ ಮಾಡಿ ಆಮೇಲೆ ರಾಮ ಲಕ್ಷ್ಮಣ ಇರ್ಬೋದಿತ್ತು, ಅಥವಾ ಸೀತಾದೇವಿಯನ್ನು ಕೊನೆಗಿಟ್ಟು ರಾಮ ಲಕ್ಷ್ಮಣ ಸೀತೆ, ನಾವು ಹೇಳೋದು ಹಾಗೆ ಅಲ್ಲ, ರಾಮ ಲಕ್ಷ್ಮಣ ಸೀತಾ ಅಂತಲೇ ಹೇಳ್ತೇವೆ, ಹೀಗೆ ಪ್ರಯಾಣ ಮಾಡ್ಬೋದಿತ್ತಲ್ಲ ಅಂದರೆ ಅದಕ್ಕೆ ಹೇಳ್ತಾರೆ, ಯಾವಾಗಲೂ ಇಡೀ ಪ್ರಪಂಚದಲ್ಲಿ ಮಾಡಬೇಕಾದ ಕರ್ತವ್ಯ ಏನು ಅಂದರೆ ಮಾನನೀಯರ ಮಾನ ಸಂರಕ್ಷಣೆ. ಇರೋವಳೆ ಇಡೀ ಆ ದಂಡಕಾರಣ್ಯದಲ್ಲಿ ಅವರು ಎಲ್ಲ ಪ್ರಯಾಣ ಮಾಡ್ತಾ ಇರಬೇಕಾ, ಇರೋವಳೆ ಒಬ್ಬಳು ಯಾರು? ಸೀತಾದೇವಿ, ಒಂದು ಸುಂದರ ಸ್ತ್ರೀ. ಅವಳನ್ನು ಹಿಂಬದಿಯಲ್ಲೇ ಬಿಟ್ಟು ಮುಂದೆ ಹೋಗ್ತಾ ಇದ್ರೆ ಹಿಂದಿನಿಂದ ಅವಳನ್ನು ಯಾರು ಅಪಹಾರ ಮಾಡಿಕೊಂಡು ಹೋಗ್ಬಿಟ್ರೆ ಅಂಥ ಅವಘಡಗಳು ನಡೀತದೆ ಪ್ರಪಂಚದಲ್ಲಿ. ಹಾಗಾಗಿ ಮಾನಿನಿಯರನ್ನು ಸಂರಕ್ಷಣೆ ಮಾಡೋದು ದೊಡ್ಡ ಜವಾಬ್ದಾರಿ ಅನ್ನೋದನ್ನು ಕೃಷ್ಣಾವತಾರದಲ್ಲೂ ತೋರಿಸಿದ, ರಾಮಾವತಾರದಲ್ಲೂ ಶ್ರೀರಾಮ ತೋರಿಸ್ತಾ ಇದ್ದಾನೆ. ಈ ಕಾರಣದಿಂದ ರಾಮ, ಸೀತೆ, ಆಮೇಲೆ ಲಕ್ಷ್ಮಣ. ಅಗ್ರತ ಪ್ರಯೌ ರಾಮ ಸೀತಾ ಮಧ್ಯೆ ಸುಶೋಭನ ಪೃಷ್ಠತಸ್ಥ ಧನುರ್ಪಾಣಿ ಲಕ್ಷ್ಮಣೋ ಅನುಜಗಾಮಃ. ನೋಡಿ, ಹಿಂಬದಿಯಲ್ಲಿ ಧನುಷ್ಪಾಣಿಯಾಗಿ ಲಕ್ಷ್ಮಣನಿದ್ದಾನೆ. ಅಂದರೆ ತನ್ನ ತಂದೆಯ ತಾಯಿಯ ಸ್ಥಾನವನ್ನು ಯಾರಿಗೆ ಕೊಟ್ಟ? ರಾಮನಿಗೂ ಸೀತಾದೇವಿಗೂ ಕೊಟ್ಟು, ಅವರ ರಕ್ಷಣೆ ನನ್ನ ಜವಾಬ್ದಾರಿ, ಯಾರೂ ಅವರಿಗೆ ಉಪದ್ರವ ಮಾಡಬಾರ್ದು ಅಂತ ತಾನು ಹಿಂಬದಿಯಲ್ಲೇ ನಿಂತಿದ್ದಾನೆ ಲಕ್ಷ್ಮಣ. ಒಳ್ಳೆ ಮುಂದೆ ಪ್ರಯಾಣ ಮಾಡ್ತಾ ಇದ್ದಾಗ ದೊಡ್ಡ ಸರೋವರ ಸಿಗುತ್ತು. ಅಲ್ಲಿ ಅನೇಕ ಕಮಲಗಳೆಲ್ಲ ಬೆಳೆದಿದೆ.
ಜಲಚರ ಪ್ರಾಣಿಗಳೆಲ್ಲ ಸಂಚಾರ ಮಾಡ್ತಾ ಇದ್ದಾವೆ. ಸ್ವಚ್ಛ ಸ್ನಿಗ್ಧ ಪ್ರಕೃತಿತಃ ಸ್ವಚ್ಛ, ಸ್ವಾಭಾವಿಕವಾಗಿ ಶುದ್ಧವಾದಂತಹ ಸರೋವರ ಅಂಥದ್ದು. ಯಾರೋ ಅಭಿಯಾನ ಮಾಡಿ ಅಲ್ಲಿ ಕಸ ತೆಗೆದು ಆಮೇಲೆ ಶುದ್ಧ ಮಾಡಿದ್ದಲ್ಲ. ಪ್ರಕೃತಿತಃ ಸ್ನಿಗ್ಧ, ಪರಮ ಶುದ್ಧವಾಗಿದೆ ನೀರು, ಸ್ವೀಟ್ ನೀರು. ಮತ್ತು ಟ್ರಾನ್ಸ್ಪರೆಂಟ್, ಕೆಳಗಿನ ತನಕ ಏನಿದೆ ಅಂತ ಎಲ್ಲ ಕಾಣ್ತಿತ್ತಂತ, ಅಷ್ಟು ಶುದ್ಧ ನೀರದು. ಅದನ್ನು ನೋಡಿ ಬಹಳ ಸಂತೋಷವಾಗಿದೆ. ಅಲ್ಲಿರುವಂಥ ಮುನಿಗಳಿಗೆ ರಾಮ ಕೇಳಿದ್ದಂತೆ, ತನಗೆ ತಿಳಿದಿದ್ದರೂ ಕೇಳಿದ, ಯಾರಿದನ್ನು ನಿರ್ಮಾಣ ಮಾಡಿದವರು? ಇದಂ ಪಂಚಾಪ್ಸರೋ ನಾಮ ತಟಾಕಂ ಸಾರ್ವಕಾಲಿಕಂ ನಿರ್ಮಿತಂ ತಪಸಾ ರಾಮ ಮುನಿನಾ ಮಾಂಡಕರ್ಣಿನಾ. ಮಾಂಡಕರ್ಣಿ ಅನ್ನುವ ಮುನಿಗಳಿಂದ ನಿರ್ಮಾಣಗೊಂಡಂಥ ಪಂಚಾಪ್ಸರ ಅನ್ನುವಂಥ ಇದು ತೀರ್ಥ ಸರೋವರ. ಯಾಕೆ ಅವರಿಂದ ನಿರ್ಮಾಣಗೊಂಡುತ್ತಿದ್ದು ಅಂತಂದರೆ, ಇಲ್ಲಿಯೂ ಕೂಡ ಈ ಸರೋವರವನ್ನು ತಮ್ಮ ತಪಸ್ಸಿನಿಂದಲೇ ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ಇದಕ್ಕೆ ಪಂಚಾಪ್ಸರ ಅಂತ ಹೆಸರು ಬಂದಿದ್ದು. ಮಾಂಡಕ ಮುನಿಗಳು ತಾವೇ ತಮ್ಮ ತಪಸ್ಸಿನಿಂದ ಸರೋವರವನ್ನು ನಿರ್ಮಾಣ ಮಾಡಿ ಸರೋವರದ ಒಳಗಡೆನೇ ಇದ್ದು 10 ವರ್ಷಗಳ ಕಾಲ ತಪಸ್ಸು ಮಾಡಿದ್ರಂತೆ. ಮತ್ತೆ ಅವನಿಗೆ ಹೆದರಿಕೆ ಶುರು ಆಯಿತು. ಎಲ್ಲಿ ಇಷ್ಟೆಲ್ಲ, ಈಗ ಎಲ್ಲ ದೇವತೆಗಳಿಗೂ ಚರ್ಚೆ ಮಾಡಿದ್ರಂತೆ, ಎಲ್ಲ ದೇವತೆಗಳು ಸೇರಿ ಚರ್ಚೆ ಮಾಡಿದ್ರಂತೆ. ಅಲ್ಲ, ಏನಿದು? ಅಸ್ಮಾಕಂ ಕಸ್ಯಚಿಸ್ಥಾನಂ ಏಷಃ ಪ್ರಾರ್ಥಯತೆ ಮುನಿ. ಜಲದ ಒಳಗಡೆನೇ ಇದ್ದು 10 ವರ್ಷಗಳ ಕಾಲ ತಪಸ್ಸು ಮಾಡ್ತಾ ಇದ್ದಾನೆ ಈ ಮುನಿ ಅಂದಮೇಲೆ, ಏನಾದರೂ ಒಂದು ವೇಳೆ ನಮ್ಮ ಸ್ಥಾನವನ್ನು ಕಸಗೊಳ್ಳುವಂಥ ಆಲೋಚನೆ ಏನಾದರೂ ಇರ್ಬೋದಾ ಅಂತ ದೇವತೆಗಳೇ ತಾವು ಸಮಾಲೋಚನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಲೌಕಿಕ ದೃಷ್ಟಿಯಿಂದ ನಡೆಯುವಂಥ ಪ್ರಸಂಗಗಳು. ಆಗ ದೇವತೆಗಳೆಲ್ಲ ಆಲೋಚನೆ ಮಾಡಿ ತಾವೇನು ಮಾಡಿದರು ಅಂದರೆ 5 ಜನ ಅಪ್ಸರಾಸ್ತ್ರೀಯರನ್ನು ಅಲ್ಲಿ ಕಳಿಸ್ತಾರೆ. ಅವರೆಲ್ಲ ತಪಸ್ಸು ಸಿದ್ಧ ಪುರುಷರೇ ಆಗಿದ್ದರು. ಅಪ್ಸರಾಸ್ತ್ರೀಯರು ಬಂದರು, ಅವರ ಜೊತೆಗೆ ವಿಹಾರ ಮಾಡಿದರು ಮುನಿಗಳು. ಅವರಿಗಾಗಲೇ ಆ ಸರೋವರದ ಒಳಗಡೆನೆ 5 ಮನೆಗಳನ್ನೇ ಮಾಡಿಬಿಟ್ರಂತೆ. ಹೀಗೆ ಪಂಚ ಅಪ್ಸರಸಃ ನಿವಸಂತ್ಯೋ ಯಥಾ ಸುಖಂ ರಮಯಂತಿ ತಪೋಯೋಗಿನ್ ಮುನೀಂ ಯೌವನಮಾಸ್ಥಿತಂ. ಮುನಿಗಳಾಗಿದ್ರೂ ಆ ಅಪ್ಸರಾಸ್ತ್ರೀಯರು ಬಂದಾಗ ಯೌವನಾವಸ್ಥೆಯನ್ನು ತಾವು ಪಡ್ಕೊಂಡು ಆ ಮುನಿಗಳು 5 ಜನ ಅಪ್ಸರಾಸ್ತ್ರೀಯರಿಂದ ಅಲ್ಲೇ ವಿಹಾರವನ್ನು ಮಾಡ್ತಾ ಇರೋದರಿಂದ ಆ ಸರೋವರಕ್ಕೆ ಏನು ಹೆಸರಿಟ್ಟರು? ಪಂಚಾಪ್ಸರ ತೀರ್ಥ ಅಂತ. ಅದನ್ನು ಕಂಡು ಪರಮಾತ್ಮ ಆಶ್ಚರ್ಯಚಕಿತನಾಗಿ ಅಲ್ಲಿಂದ ಮುಂದೆ ತಾನು ಪ್ರಯಾಣವನ್ನು ಮಾಡಿದ್ದಾನೆ. ಮುಂದೆ ಅನೇಕ ಮುನಿಗಳ ಆಶ್ರಮ. ಅಲ್ಲಿ ಎಲ್ಲ ಮುನಿಗಳ ಆಶ್ರಮ ಅಂತಂದರೆ ದೇವ್ರು ಹಂಗೆ ನೋಡ್ಕೊಂಡು ಹೋದ್ನೋ ಇದ್ನೋ ಅಂತಂದರೆ, ವಾಲ್ಮೀಕಿ ಋಷಿಗಳಂದರು ಅವರವರ ಯೋಗ್ಯತೆಗೆ ಅನುಗುಣವಾಗಿ ದೇವರ ನಡೆಸ್ತಾನೆ. ಯೋಗ್ಯತೆಗೆ ಮೀರಿ ಯಾರದ್ದನ್ನೂ ಮಾಡಿಸೋದಿಲ್ಲ. ಎಲ್ಲಾದರೂ ಮಾಡಿಸಿದ್ದೇ ಅಂತಾದರೆ ಮತ್ತೆ ಏನೋ ಒಂದು ಕಾರಣದಿಂದ ಅವ್ರನ್ನ ಮತ್ತಷ್ಟಕ್ಕೆ ತಂದಿಡ್ತಾನೆ. ಏಧಮಾನ ದ್ವಿಟ ಅಂತ ಅವನ ಹೆಸರು. ಹಾಗಾಗಿ ದೇವರ ಭಗವಂತ ರಾಮ ಲಕ್ಷ್ಮಣನಿಂದ ಜಾನಕಿಯಿಂದ ಸಹಿತನಾಗಿ ಶ್ರೀರಾಮ ಋಷಿಗಳ ಆಶ್ರಮವನ್ನು ಪ್ರವೇಶ ಮಾಡಿದಾಗ ಕೆಲವು ಋಷಿಗಳ ಆಶ್ರಮದಲ್ಲಿ 1 ವರ್ಷ ಇದ್ದಂತೆ. ಇನ್ನು ಕೆಲವರಲ್ಲಿ 6 ತಿಂಗಳು, ಇನ್ನು ಕೆಲವು ಋಷಿಗಳಲ್ಲಿ 4 ತಿಂಗಳು, ಇನ್ನು ಕೆಲವು ಋಷಿಗಳಲ್ಲಿ 3, 2 ಅರ್ಧ ತಿಂಗಳು, ಅಂದರೆ 15 ದಿವಸ ಮಾತ್ರ, ಒಂದು ಪಕ್ಷ ಅಷ್ಟೆ. ಹೀಗೆ ಅವರವರ ಯೋಗ್ಯತೆ, ಅವರ ಒಂದು ಮಹತ್ವ ಇಟ್ಟುಕೊಂಡು ಅವ್ರಿಗೆ ಅನುಗ್ರಹವನ್ನು ಮಾಡಲಿಕ್ಕೆ ಅಷ್ಟಲ್ಲಿ ಇದ್ದು ಅನುಗ್ರಹವನ್ನು ಮಾಡಿ ವಾಪಸ್ ಮತ್ತೆ ಬಂದ. ಎಲ್ಲಿಗೆ ಬಂದ? ಮೊದಲಿಗೆ ಹೇಳಿದ್ರು ಅವರು, ನೋಡು ರಾಮ, ಎಲ್ಲ ನೋಡಿಕೊಂಡು ಮತ್ತೆ ನನ್ನ ಮನೆಗೆ ಬಂದು ನನ್ನ ಆಶ್ರಮಕ್ಕೆ ಬಂದು ಮತ್ತೆ ಎಲ್ಲಿ ಹೋಗ್ತೀವಿ ಹೋಗು ಅಂದಿದ್ದ. ಯಾರಂದಿದ್ರು? ಸುತೀಕ್ಷ್ಣರು. ಅಲ್ಲಿವರೆಗೆ ನಾನು ಬ್ರಹ್ಮಲೋಕಕ್ಕೆ ಹೋಗದೇನೆ ಇಲ್ಲೇ ನಾನಿರ್ತೇನೆ ಅಂತ ಹೇಳಿದ್ರು. ಅವ್ರಿಗೆ ಮಾತು ಕೊಟ್ಟಿದ್ದಾದ್ದರಿಂದ ಶ್ರೀರಾಮ ಎಲ್ಲ ಮುನಿಗಳ ಆಶ್ರಮವನ್ನು ನೋಡಿ ಅಷ್ಟಷ್ಟು ತಿಂಗಳು ಅಲ್ಲಿದ್ದು ಅವರಿಗೆ ಅನುಗ್ರಹವನ್ನು ಮಾಡಿ ವಾಪಸ್ಸು ಸುತೀಕ್ಷ್ಣಸ್ಯ ಆಶ್ರಮ ಪದಂ ಪುನರೇವ ಆಜಗಾಮಚ, ಮತ್ತೆ ಸುತೀಕ್ಷ್ಣರ ಆಶ್ರಮಕ್ಕೆ ಬಂದಿದ್ದಾನೆ. ಆಮೇಲೆ ಅಲ್ಲಿ ಇದ್ದು ಒಂದು ರಾತ್ರಿ ಅಲ್ಲೇ ಕಳೆದ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೇ ಎದ್ದು
ತುಂಬ ಚಳಿಯಂತೆ, ತಂಪು ನೀರು. ರಾಮದೇವರು ಸೀತಾದೇವಿಗೆ ಹೇಳಿದ್ರಂತೆ, ನೋಡು, ನಿಂದು ಕೋಮಲವಾದ ಶರೀರ, ನಿನ್ನ ಅಪ್ಪನ ಮನೆಯಲ್ಲೇ ಆಗಲಿ ಮಾವನ ಮನೆಯಲ್ಲಾಗಲಿ ದಿನನಿತ್ಯ ನೀನು ಬಿಸಿ ಬಿಸಿ ನೀರು ಸ್ನಾನವನ್ನು ಔಷಕಾಲದಲ್ಲಿ ಚಳಿ ತಡ್ಕೊಳ್ಳಿಕ್ಕಾಗಲಾರದೇನೆ ಬಿಸಿನೀರು ಸ್ನಾನ ಮಾಡಿದವಳು, ಈ ದಂಡಕಾರಣ್ಯದಲ್ಲಿ ಬೇರೆ ದಟ್ಟವಾದ ಈ ಅರಣ್ಯದಲ್ಲಿ ಬಹಳ ತಂಪು ಪ್ರದೇಶ, ತಂಪಿದೆ, 4 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಅಂದರೆ ಇಷ್ಟೆಲ್ಲ ವ್ಯವಸ್ಥೆ ಇದ್ದರೂ ನಮಗೆ ಮಾಡಲಿಕ್ಕಾಗಲ್ಲ. ಅಂತ ಪೂರ್ಣ ಬಯಲು, ಮಂಜು ಬೀಳ್ತಾ ಇದೆ, ತಂಪು ನಿನಗೆ ಆಗಲ್ಲ, ನಾನು ಸ್ನಾನ ಮಾಡಿ ಬಿಸಿನೀರು ಕಾಯಿಸಿ ಆಮೇಲೆ ನಿನಗೆ ನಾನು ಬಿಸಿನೀರು ಸ್ನಾನಕ್ಕೆ ಹಾಕ್ತೇನೆ ಅಂತ ರಾಮ ಅಷ್ಟು ಪ್ರೀತಿಯನ್ನು ತೋರಿಸಿದರೆ, ಸೀತಾದೇವಿ ಅಂದ್ಲು, ನೀವು ಬಿಸಿನೀರು ಮಾಡೋದಾಗಿದ್ದರೆ ನಾನು ಮಾಡ್ತೇನೆ, ನೀವು ಬೇಕಾದ್ರೆ ಇಬ್ಬರು ಬಿಸಿನೀರು ಮಾಡೋಣ, ನೀವು ತಣ್ಣೀರು ಮಾಡಿ ನಾನು ಬಿಸಿನೀರು ಮಾಡೋದು ನಾನು ತಯಾರಿಲ್ಲ. ನೀವೇನು ಮಾಡ್ತೀರಿ ಮಾಡಿಕೊಡ್ರಪ್ಪ, ನನಗಂತೂ ತಣ್ಣೀರಾಗಲ್ಲ, ನಾನು ಬಿಸಿನೀರು ಮಾಡ್ತೀನಿ, ನೀವೆಲ್ಲ ಮುಗಿಸಿ ನನಗೆ ಹಾಕ್ರಿ ಅಂತ. ಆದರೆ ಸೀತಾದೇವಿ ಅಂದು, ನೀವು ಬಿಸಿನೀರು ಮಾಡಿದ್ರೆ ನಂದು ಬಿಸಿನೀರು, ನೀವು ತಣ್ಣೀರಲ್ಲೇ ಚಳಿಯಲ್ಲಿ ಮುಳುಗ್ತೀರಾ, ನಾನು ನಿಮ್ಮ ಜೊತೆ ಮುಳುಗ್ತೇನೆ, ನಿಮ್ಮ ಜೊತೆಗೆ ನಂದು ಸ್ನಾನ ಅಂತ. ಅಷ್ಟು ಪ್ರೀತಿ, ಅಷ್ಟೇ ಗೌರವ. ರಾಮ ಸೀತೆಯಲ್ಲಿ ಪ್ರೀತಿ ಇಟ್ಕೊಂಡಿದ್ದಾನೆ, ಸೀತಾದೇವಿ ರಾಮನ ಮೇಲೆ ಗೌರವಯುತವಾದ ಪ್ರೀತಿಯನ್ನು ಅಭಿಮಾನವನ್ನು ಇಟ್ಟುಕೊಂಡಿದ್ದಾಳೆ. ಇಬ್ಬರು ಒಟ್ಟಿಗೆ ಮುಳುಗಿ ಸ್ನಾನ ಮಾಡಿದರು. ಲಕ್ಷ್ಮಣನದ್ದು ಸ್ನಾನ ಆಯಿತು. ಬೆಳಗ್ಗಿನ ಜಾವದ ಆಹ್ನಿಕಗಳನ್ನೆಲ್ಲ ಮುಗಿಸಿ ಜಪತಪಾನುಷ್ಠಾನಗಳನ್ನೆಲ್ಲ ಮಾಡಿದ, ಇದು ಅಲ್ಲ ಆದರ್ಶ. ಆಮೇಲೆ ಹೋಮ ಮಾಡಬೇಕಲ್ಲ ದಿನನಿತ್ಯದ, ಎಲ್ಲಿ ಮಾಡೋದು? ಬೇರೆ ಕುಂಡ ಹಾಕಲಿಲ್ಲ ಅಂತ ರಾಮಂದ ಮತ್ತು ಋಷಿಗಳೇ ನಿಮ್ಮದೇ ಒಂದು ಹೋಮ ನಡೀತಾನೆ ಇರ್ತದೆ, ನಮ್ಮ ಪರವಾಗಿ ನೀವೊಂದು ಆವತಿ ಹಾಕಿರಿ ಅನ್ನಿಲ್ಲ. ತಾನೇ ಒಂದು ಪ್ರತ್ಯೇಕವಾಗಿ ಆ ಬೆಳಗ್ಗಿನ ಹೋಮವನ್ನು ತಾನು ಮಾಡಿ, ಆಮೇಲೆ ಋಷಿಮುನಿಗಳಿಗೆಲ್ಲ ಬೇಕಾದ ದಕ್ಷಿಣೆಗಳನ್ನು, ಹೋಮ ಆದಮೇಲೆ ಒಂದು ದಕ್ಷಿಣೆಯನ್ನು ಕೊಡಬೇಕಲ್ಲ, ದಕ್ಷಿಣೆಯನ್ನು ತಾನು ಕೊಟ್ಟು ಅವರಿಂದಲೂ ಸತ್ಕಾರವನ್ನು ಸ್ವೀಕಾರ ಮಾಡಿ ಹಣ್ಣು ಹಂಪಲುಗಳನ್ನು ತಗೊಂಡು ಹೊರಡಬೇಕಾಗಿದೆ. ಆವಾಗ ಋಷಿಗಳಲ್ಲಿ ಕೇಳಿದ್ದಂತೆ, ಇಲ್ಲ, ನಾನು ತುಂಬ ಅಯೋಧ್ಯೆಯಿಂದ ಹೊರಡುವಾಗಲೇ ಅಂದ್ಕೊಳ್ತಾ ಬರ್ತಾ ಇದ್ದೆ ಅಗಸ್ತ್ಯರ ಆಶ್ರಮವನ್ನು ಹೋಗಬೇಕು ಅಂಥೇಳಿ. ಅದು ಎಲ್ಲಿದೆ ಅಂತ ನನಗೆ ರೂಟು ಮ್ಯಾಪ್ ನಮ್ಮ ಕಡೆ ಇಲ್ಲ. ಅಗಸ್ತ್ಯರ ಆಶ್ರಮ ಎಲ್ಲುಂಟು, ಹೇಗೆ ಹೋಗಬೇಕು, ನೀವೇ ನಮಗೆ ತೋರಿಸ್ರಿ, ಯಾಕಂದ್ರೆ ಗೂಗಲ್ ಮ್ಯಾಪ್ ಇಲ್ಲ, ನೀವು ತೋರಿಸ್ಬೇಕು ಅಂತ. ಅತ್ರ ಆಶ್ರಮಸ್ಥೋ ವಿನಯ ಕದಾಚಿತ್ತಂ ಮಹಾಮುನಿಂ ಉಪಾಸೀನಃ ಅಸ್ಮಿನ್ ಅರಣ್ಯೇ ಭಗವಾನ್ ಅಗಸ್ತ್ಯೋ ಮುನಿಸತ್ತಮ ವಸತೀತಿ ಮಯಾ ನಿತ್ಯಂ. ಅನೇಕ ಜನ ಹೇಳಿದ್ದಿದೆ, ನಾನು ಕೇಳಿದ್ದೂ ಇದೆ, ಅಗಸ್ತ್ಯ ಋಷಿಗಳ ಆಶ್ರಮ ಇಲ್ಲೆಲ್ಲ ಹತ್ತಿರದಲ್ಲಿದೆ ಅಂತೆ, ಅಲ್ಲಿಗೆ ಹೋಗಬೇಕು ಅಂತ ನನಗೆ ಅನಿಸ್ತಾ ಇದೆ. ಸುತೀಕ್ಷ್ಣರೇ, ನಿಮ್ಮ ಊರಿಂದ ನಾನು ನಿಮ್ಮ ಆಶ್ರಮದಿಂದ ಅಲ್ಲಿಗೆ ಹೋಗಬೇಕು, ನನಗೆ ಆಜ್ಞೆ ಕೊಡ್ರಿ ಅಂತ ಶ್ರೀರಾಮ. ಹಾಗೆ ಆಗಲಿ ಅಂತ ಅಗಸ್ತ್ಯರ ಆಶ್ರಮವನ್ನು ತೋರಿಸಿದರು ಸುತೀಕ್ಷ್ಣರು. ತೋರಿಸಿ ರಾಮ ಹೊರಟ ಮೇಲೆ ಇವರು ಬ್ರಹ್ಮಲೋಕಕ್ಕೆ ತೆರಳುವಂತಹ ಇಚ್ಛೆಯನ್ನು ಮಾಡಿದ್ದಾರೆ. ಸುತೀಕ್ಷ್ಣರ ತೋರಿಸಿದಂತಹ ದಾರಿಯನ್ನೇ ಅವಲಂಬಿಸಿ ಶ್ರೀರಾಮ ಸೀತೆಯಿಂದ ಸಹಿತನಾಗಿ ಅಗಸ್ತ್ಯರ ಆಶ್ರಮಕ್ಕೆ ಅಂತ ತಾನು ತೆರಳುತ್ತಾ ಇದ್ದ. ಮಧ್ಯದಲ್ಲಿ ಅಗಸ್ತ್ಯರ ಸಹೋದರನ ಒಂದು ಆಶ್ರಮ ಸಿಗ್ತದೆ. ಅಲ್ಲಿಯೂ ಒಳಗೆ ಹೋಗಿ ಅವರಿಂದಲೂ ಪೂಜೆಯನ್ನು ಸ್ವೀಕಾರ ಮಾಡಿ ಮುಂದೆ ಬಂದು ನೋಡಿದರೆ ವಾತಾಪಿ ಇಲ್ವಲ ಅನ್ನುವ ದೈತ್ಯರು ಅಲ್ಲಿ ಬಿದ್ದಿದ್ದರು. ಯಾರು ಇವರು ವಾತಾಪಿ ಇಲ್ವಲ, ಇಲ್ಯಾಕೆ ಬಂದಿದ್ದಾರೆ, ಇಲ್ಯಾಕೆ ಬಿದ್ದು ಇವರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಇವರದ್ದು ಏನು ಇತಿಹಾಸ ಅನ್ನೋದನ್ನು ವಿಚಾರ ಮಾಡಿದಾಗ ಅದರ ಬಗ್ಗೆ ಏನು ವಿವರಣೆ ರಾಮಾಯಣದಲ್ಲಿ ಬಂದಿದೆಯೋ ಅದನ್ನು ನಾಳಿನ ದಿವಸ ನಾವು ನೀವೆಲ್ಲ ಸೇರಿದಾಗ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಶ್ರೀರಾಮನ ಪಾದಾರವಿಂದಗಳಿಗೆ ಅರ್ಪಣೆ ಮಾಡುತ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ